ಇವ್ರ ಬಗ್ಗೆ ಒಂದು ವರ್ಣನೆ ಮಾಡ್ಬೋದು ಅಂದ್ರೆ ಸುತ್ಕೊಂಡು ನೋಡ್ತೀರಾ ಸಾಕೋಣ ಇನ್ನೆಷ್ಟು ಎಕ್ಸ್ಪ್ಲೈನ್ ಮಾಡ್ತೀರಾ ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ರೆ ಅದೇನೇನ್ ಬಾಯಲ್ಲಿ ಹೊರಳುತ್ತೆ ಅದೇನ್ ಇದ್ರ ಪಕ್ಕ ಇದ್ರ ಮರ್ಯಾದೆ ಕೊಡೋ ಇವರ ಪಕ್ಕ ಅಂತ ಹೇಳಿದ್ರೆ ಅದು ಚೆನ್ನಾಗಿಲ್ಲ. ನನ್ನ ಮರ್ಯಾದೆ ಇದು, ನಿನ್ನ ಮರ್ಯಾದೆನೂ ಇದೆ. ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಬೋಳಿ ಮಗಂದು ಯಾಕಾರ ಆಗುತ್ತೋ 6 ಗಂಟೆ ಈ ಕೆಟ್ಟದಾಗಿ ಬೈಯೋಂಗಿದ್ರೆ 1 ನಿಮಿಷ ರಾಘು ಹೆಂಗ್ ಬೈತೀಯ? ದಯವಿಟ್ಟು ಬೇಡ ಸರ್. ಕಷ್ಟಪಟ್ಟು ಜನರನ್ನ ಸಂಪಾದಿಸ್ಕೊಂಡಿದ್ದೀರಾ, ಪ್ಲೀಸ್ ಏನಿಲ್ಲ ಅವಳು ಏನ್ ಹೇಳಿದ್ರು ದಯವಿಟ್ಟು ಬೇಡ ಸರ್. ನಮ್ಮ ಅಕ್ಕ ಎಂತವಳು ಅಂತ ನನಗೆ ಬಹಳ ಚೆನ್ನಾಗಿ ಹಸಿವಿಲ್ಲ ಅಂತಾಳೆ, 150 ಇಡ್ಲಿ ಒಬ್ಳೆ ತಿಂತಾಳೆ. ಎಲ್ಲರ ಮದರ್ ಹುಡ್ ಏನಿರುತ್ತೆ ಹರಿದು ಊರ್ ಬಾಗ್ಲಾಗಿರುತ್ತೆ, ನಂದು ಸ್ವಲ್ಪ ಲೈಟ್ ಆಗಿ ಹರಿದು ಊರ್ ಬಾಗ್ಲಾಗಿದೆ ಅಷ್ಟೇ, ಇನ್ನೇನು ಇಲ್ಲ. ನನ್ ಮದರ್ ಹುಡ್ ಹೇಳ್ಬೇಕಾ? ಕುತ್ಕೊಳ್ಳೋದೇ ದೊಡ್ಡ ಕರ್ಮ ನನಗೆ ಫಸ್ಟ್ ಆಫ್ ಆಲ್ ಇಷ್ಟನೇ ಇಲ್ಲ. ಆಸೆ ಮಾಡ್ಕೊಂಡ್ ಬಂದ್ಬಿಟ್ಟು ದೇವ್ರಿಗೆ ಹರಕೆ ಹೊತ್ಕೊಂಡ್ಬಿಟ್ಟಿದ್ದೆ, ಕುತ್ಕೊಳ್ಳೇಬೇಕು. ಆಯ್ತಾ ಈ ಗೇಮಲ್ಲೂ 2-3 ಸುಳ್ಳು ಹೇಳಿದ್ವಿ. ಇಲ್ಲಪ್ಪ, ಹೌದು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಮ್ಮ ಕ್ಲಿನಿಕ್ನ ಎಂದಿನಂತೆ ಉಳ್ಳಾಳ ಮೇನ್ ರೋಡಲ್ಲಿರುವಂಥ ಇವರ ಸ್ಟುಡಿಯೋಸ್ಗೆ ಶಿಫ್ಟ್ ಮಾಡಿದ್ದೀವಿ. ಇವತ್ತು ನಮ್ಮ ಕ್ಲಿನಿಕ್ಗೆ ಯಾರು ಬಂದಿದ್ದಾರೆ ಅಂತ ನೀವು ಪ್ರೋಮೋಗಳಲ್ಲಿ ನೋಡಿದ್ದೀರಾ. ಅವ್ರ ಬಗ್ಗೆ ವರ್ಣನೆ ಮಾಡೋದಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಲೇಬೇಕು. ಇವತ್ತು ಒಂಥರ ಕಾಮಿಡಿ ಫೆಸ್ಟ್ ಅಂತ ಕರಿಬೋದು, ಬೇಸಿಕಲಿ ಜಾತ್ರೆ ಅಂತ. ಇವರು ತುಂಬ ಜಾತ್ರೆಗಳನ್ನು ಮಾಡೋದ್ರಲ್ಲಿ ಫೇಮಸ್ಸು. ನನಗೆ ಇವರಿಬ್ಬರಲ್ಲಿ ತುಂಬ ಇಷ್ಟವಾದ ಗುಣ ಏನಂದರೆ, ₹1 ಸ್ಕ್ರಿಪ್ಟ್ ಕೊಟ್ಟರೆ ₹10 ಮಾತಾಡ್ತಾರೆ. ಸ್ಕ್ರಿಪ್ಟೇ ಕೊಡಲಿಲ್ಲ ಅಂದರೆ ಅಟ್ಲೀಸ್ಟ್ ₹9 ಮಾತಾಡ್ತಾರೆ. ಸೊ ಅದೊಂಥರ ಖುಷಿ. ಇವ್ರ ಬಗ್ಗೆ ಒಂದು ವರ್ಣನೆ ಮಾಡ್ಬೋದು ಅಂದರೆ ಸುತ್ಕೊಂಡು ನೋಡ್ತೀರಾ ಸಾಕೋಣ ಇನ್ನೆಷ್ಟು ಎಕ್ಸ್ಪ್ಲೈನ್ ಮಾಡ್ತೀರಾ? ಅಯ್ಯೋ ಚೆನ್ನಾಗಿತ್ತು ನನಗೆ. ಅಂದ್ರೆ ಜಾತ್ರೆ ಅಂತ ಹೇಳಕ್ಕೂ ಗಟ್ಸ್ಬೇಕು. ಅದೇ ನಾ ಎಷ್ಟು ನಮಗೂ ಆಭಾಸ ಆಗದೆ ಇರೋ ಹಾಗೆ ನೋಡೋರ್ಗು ಇವ್ರು ಎಂತ ಕಿತ್ತೋದವ್ರು ಅನ್ನೋದನ್ನ ತೋರ್ಸೋದಿದೆಯಲ್ಲ. 10 ಸಲ ಒಂದೇ ಹಾಡು ಕೇಳಿದ್ರೆ ಬೇಜಾರಾಗಲ್ಲ, ಆದರೆ 4 ಸಲ ಒಂದೇ ಜೋಕ್ನ ಕೇಳೋಕ್ಕಾಗಲ್ಲ. ನಗ್ಸೋದು ಕಷ್ಟ ಇರೋ ಕಾಲದಲ್ಲಿ ಇವರು ತುಂಬ ಲೀಲಾಜಾಲವಾಗಿ ಆ ಕಷ್ಟವನ್ನು ಇಷ್ಟಪಟ್ಟು ಮಾಡ್ತಾರೆ. ನಗ್ಸೋಕೆ ಅಂತಲೇ ಹುಟ್ಟಿರೋ ಕಲಾವಿದರು ಇವರು. ಇವ್ರು ಮಾತಾಡಿದ್ರೆ ನಗು ಬರುತ್ತೆ. ಹೌದಾ? ಹಂಗಂತಾರೆ ಅಣ್ಣ, ಏನೋ ಗೊತ್ತಿಲ್ಲ. ನಿಮ್ಮ ಇಂಟರ್ವ್ಯೂಗೆ ಬಂದಮೇಲೆ ನನಗೆ 10th ಎಕ್ಸಾಮ್ಗೂ ಇಷ್ಟು ಟೆನ್ಷನ್ ಆಗಿರಲಿಲ್ಲ ರಾಘು. ಐ ಆಮ್ ಲಿಟ್ರಲಿ ನಾನು ನಿನ್ನೆಯಿಂದ ಪ್ರಿಪೇರ್ ಆಗ್ತಾ ಏನು ಮಾತಾಡೋದು. ಆಮೇಲೆ ನಿಮ್ಮ ಇಂಟರ್ವ್ಯೂಸ್ ಎಲ್ಲ ನೋಡ್ಬಿಟ್ಟಿದೀವಲ್ಲ, ಹಂಗಾಗಿ ನೀವೇನು ಎಕ್ಸ್ಟ್ರಾ ಕ್ವಶನ್ ನಾನು ಏನ್ ಮಾತಾಡೋದು. ಯಾಕಂದ್ರೆ ಎದುರುಗಡೆ ಕೂತಿರೋದು ಒಂಥರ ಮಾಸ್ಟರ್ ಪೀಸ್ ಆದ್ರೆ ಇದೊಂಥರ ದೊಡ್ಡ ಮಾಸ್ಟರ್ ಪೀಸ್. ಇದು ಹೆಣ್ಣು ಹುಲಿ. ಇದ್ರ ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ರೆ ಅದೇನೇನ್ ಬಾಯಲ್ಲಿ ಹೊರಳುತ್ತೆ. ಅದೇನ್ ಇದ್ರ ಪಕ್ಕ ಇದ್ರ ಮರ್ಯಾದೆ ಕೊಡೋ. ಇವರ ಪಕ್ಕ ಅಂತ ಹೇಳಿದ್ರೆ ಅದು ಚೆನ್ನಾಗಿಲ್ಲ. ನನ್ನ ಮರ್ಯಾದೆ ಇದು, ನಿನ್ನ ಮರ್ಯಾದೆನೂ ಇದೆ ಅಲ್ವಾ? ಇದೇ ನನ್ನ ಮರ್ಯಾದೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಕೀರ್ತಿ ಸರ್. ಸರ್ ದಯವಿಟ್ಟು ನನ್ನದೊಂದು ಬೇಡಿಕೆ, ನಿಮ್ದು ಸುಮಾರು ಇಂಟರ್ವ್ಯೂಸ್ಗಳು ನೋಡಿದ್ದೀನಿ ಸರ್. ಟಕ್ ಅಂತ ಗಾದೆ ಹೇಳಿ ಈ ಥರದ್ದೊಂದು. ಆಮೇಲೆ ಒಂಥರ ಏನೇನೋ ಕ್ವಶನ್ ಕೇಳ್ತಿರಲ್ಲ, ಜೀವನ ಅಂದ್ರೆ ಹಂಗೆ, ಇದು ಅಂದ್ರೆ ಹೆಂಗೆ, ಮೂಕನ್ ತಾಯಿ ಭಾಷೆ, ಇಂಥವೆಲ್ಲ ಕೇಳ್ಬಿಡಿ ದೇವ್ರಾಣೆ. ನಾವು ನಿಮ್ಮಷ್ಟು ಏಜ್ ಆಗಿದೆ ನಮ್ಗೆ ಅಂತ ಅನ್ಕೊಳಕ್ ಹೋಗ್ಬೇಡಿ, ನಾವ್ ಇನ್ನೂ ಜೀವನ ನೋಡೋದಿನ್ನು ತುಂಬಾ ಇದೆ. ಆಯ್ತು, ಅದಕ್ಕೆಲ್ಲ ಎದ್ದೋಗ್ಬೇಡಿ, ಪರವಾಗಿಲ್ಲ, ಎದ್ದೋಗ್ತೀರಾ ನೀವು ಅಂತ ಅಷ್ಟೇ. ನಗುವ ನಯನ ಮಧುರ ಮೌನ ಅಂತಾರೆ. ಮೌನ ನನ್ನ ವಿಷಯದಲ್ಲಿ ಮೌನ ಇಸ್ ನಿಮ್ ಮೌನ ಸರ್. ನಂಗೆ ಅದಕ್ಕೆ ಇವಳು ಇಷ್ಟ ಆಗಲ್ಲ ಸರ್. ಆದರೆ ಇವರು ನಗಿಸೋ ನಯನ, ಇವ್ರ ಮಾತೇ ತುಂಬಾ ಮಧುರ. ಮೌನವಾಗಿರೋದು ತುಂಬಾ ಅಪರೂಪ. ನೋ ಕಾಮೆಂಟ್ಸ್. ಅಪರೂಪ ಅಲ್ಲ ಸರ್, ಅದು ಡಿಕ್ಷನರಿಲೇ ಇಲ್ಲ. ನಾನು ಮೌನ ಅಲ್ಲ, ಸೀಕ್ರೆಟ್ ಆಗಿ ಹೇಳಿದ್ರೆ 4 ಜನರಿಗೆ ಕೇಳುತ್ತೆ ಮೌನ. ಇನ್ನು ಇವನ್ ಬಗ್ಗೆ ಹೇಳ್ಬೇಕಂದ್ರೆ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅನ್ನೋ ಥರ ಇವರು ಸೀರಿಯಲ್ ಆದರೂ ಹಾಕು, ಶರ್ಟ್ ಪ್ಯಾಂಟಲ್ಲಾದರೂ ಹಾಕು ರಾಘವೇಂದ್ರ ಅಂತ. ಚೆನ್ನಾಗಿ ಹೋದೆ ಅಂದ್ರೆ ಚೆನ್ನಾಗಿದೆ ಸರ್. ಸೊ ಇವರಿಬ್ರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಣ್ಣು ಸುಮಾರಾಗಿದ್ರು ನಯನ ಅಂತ ಹೆಸರಿಟ್ಟಿರೋ ನಯನ ಅವ್ರಿಗೆ ಸ್ವಾಗತ. ನೀನ್ ಥ್ಯಾಂಕ್ ಯು ಹೇಳ್ತಾ ಇದ್ಯಾ, ಬಟ್ ನನಗೇನು ಹೇಳ್ತಾರ
ಗ್ರಾಮ ದೇವತೆ ತರ ಕಾಣಿಸಿದ್ರು ರಾಘವೇಂದ್ರ ಅಂತ ಹೆಸರಿಟ್ಟಿರೋ ರಾಘವೇಂದ್ರ ಅವ್ರಿಗೂ ಒಳ್ಳೆ ಇಂಟ್ರೋ ನಿನ್ಗೆ. ಗ್ರಾಮ ದೇವತೆ ಅಂದ್ರೆ ಇನ್ಮೇಲೆ ಜನ ನನ್ ಕಣ್ ನೋಡ್ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕಣ್ ಸುಮಾರಾಗಿದ್ರು ಮೆಳ್ಗಣ್ಣ ಇವಳಿಗೆ ಸ್ಟಾರ್ಟ್ ಮಾಡ್ತಾರೆ. ನಿಂದ ಗ್ರಾಮ ದೇವತೆ ಫೋಟೋ ನನ್ನ ಫೋಟೋನು ಪಕ್ಕ ಇಡ್ತಾರೆ. ದೇವ್ರ ತರ ಅಲ್ವಾ ನೀನ್ ಹಂಗಾದ್ರೆ? ಗ್ರಾಮ ದೇವತೆ ಅಂದ್ರೆ ಸರ್ ಥ್ಯಾಂಕ್ಸ್ ಫಾರ್ ಬಿಗ್ ಕಾಂಪ್ಲಿಮೆಂಟ್. ಸೂಪರ್, ಥ್ಯಾಂಕ್ ಯು, ಖುಷಿ ಆಯಿತು. ಈ ಫಸ್ಟು ಕಾಲ್ ಮಾಡಿ ನಮ್ಮ ಕ್ಲಿನಿಕ್ಗೆ ಬನ್ನಿ ಅಂದಾಗ ಎಲ್ಲ ಒಂದು ಕೆಟ್ಟ ಪ್ರಶ್ನೆ ಇದೆಯಲ್ಲ, ಹೇಗೆ ಅನ್ನಿಸ್ತು ಅಂತ. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು? ಬಿಕಾಸ್ ನಾನು ರಿಯಾಕ್ಟ್ ಮಾಡಿದ್ದು ಅವ್ರಿಗೆ ಗೊತ್ತು. ಏನಾಗಿದೆ ಗೊತ್ತಾ, ನಾನು ಸರ್ಗೆ ತುಂಬ ದೊಡ್ಡ ಫ್ಯಾನ್. ನೀವು 4 ಜನ ರೈಟರ್ಸ್ದು ಇಂಟರ್ವ್ಯೂ ಮಾಡಿರೋದು, ಕಾಕ್ರೋಚ್ ಸರ್ದು ಇಂಟರ್ವ್ಯೂ, ಸುಮಾರು ಜನದ ಇಂಟರ್ವ್ಯೂ ನೋಡ್ಬಿಟ್ಟಿದ್ದೀನಿ ಸರ್. ಅದಕ್ಕೆ ನೀವು ನಿರಂಜನ್ ಸರ್ ಮನೆಗೆ ನಾನು ಗಣೇಶ ಹಬ್ಬ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದೀನಿ. ಇಲ್ಲೇ ಕೂತಿದ್ದಾರೆ, ನಂಗೆ ಟೆನ್ಷನ್ನು. ಶರತ್ ಅವ್ರ ಮೇಲೆ ಕಾಲ್ ಮಾಡ್ತಿದ್ದಾರೆ, ಗಣೇಶನ್ ಬಿಡಬೇಕು, ಇಷ್ಟೊತ್ತಾಯ್ತು, ಎಲ್ಲಿದ್ಯಾ ಎಲ್ಲಿದೆ? ಲೈಕ್ 10 ನಿಮಿಷ ಹಿಂಗೆ ಕುಂಕುಮ ತೊಗೊಂಬಂದ್ಬಿಡ್ತೀನಿ. ದರ ಒಳಗೆ ಬಂದೊಳಗೆ ಕೂತವಳೆ, ನಾನು ಇಷ್ಟು ಮುಗಿಸ್ತಾನೆ ಅಂತ. ಅವರು ನೋಡಿ ಗಣೇಶಂದು ಆ್ಯಕ್ಚುಲಿ ನಾವು ಕತೆ ಓದೋಕ್ಕೆ ಶುರು ಮಾಡ್ರೆ ಮಧ್ಯದಲ್ಲಿ ಎದ್ದು ಹೋಗ್ಬಾರ್ದು. ಆವಾಗ ನಾನು ಹೇಳ್ಬಿಟ್ಟೆ ನಂಗೆ ಕುಂಕುಮ ಕೊಡಿ ಹೋಗ್ಬಿಡ್ತೀನಿ ಅಂತ ಅಷ್ಟೇ. ಆಮೇಲೆ ಇವರೇನೆ ಹಲೋ ನಮಸ್ತೆ ಅಂದರು. ನಾನು ನಮಸ್ತೆ ಸರ್ ಸಾರಿ ಸರ್ ನಾನು ನಿಮ್ಮನ್ನು ನೋಡ್ಲೇ ಇಲ್ಲ ಸರ್. ಅವತ್ತು ಹಿಂಗೆ ಮಾಡಿಲ್ಲ, ಹಂಗೆ ಅದೇ ಒಳ್ಳೆ ಟ್ಯಾಲೆಂಟ್. ಡಿಟ್ಟೋ ಕಾಪಿ ಕಟ್ ಪೇಸ್ಟ್ ಮಾಡಿರ್ತಾಳೆ. ಅವತ್ತು ಕಿತ್ತಿ ಬಿಟ್ಟಿಲ್ಲ ಚರ್ಮನ. ಆಯ್ತು ಕೇಳಿಸ್ಕೊ ಇಲ್ಲಿ. ಹಂಗೆ ನೋಡ್ಬಿಟ್ಟು ನಾನು ಗಾಡೀಲಿ ಹೋಗ್ಬೇಕಾದ್ರೆ ಸರ್ ಲಿಟ್ರಲಿ ಸರಸ್ವತಿ ಮೇಲೆ ನಾಳೆ ನಾನು ಏನು ಅನ್ಕೊಂಡ್ರು ಏನು, ನನಗೆ ತುಂಬಾ ದುರಹಂಕಾರ ಅನ್ಕೊಂಡ್ರು ಏನೋ, ನಾನು ಇಲ್ಲೇ ಕೂತಿದ್ರು ನನ್ನ ನೋಡೇ ಇಲ್ವಲ್ಲ ಇವಳು ಅಂತ ಅನ್ಕೊಂಡ್ರು ಏನೋ. ಫೈನಲಿ ಕೆಲವೊಂದು ವಿಷಯ ಮುಂಚೆನೇ ಗೊತ್ತಿರುತ್ತೆ, ಅದು ಮತ್ತೆ ಅನ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇದು ಇಷ್ಟ ಆಗತ್ತೆ ನಂಗೆ ಇವ್ರ ಚಾನಲ್ ಅಲ್ಲಿ ಸುತ್ಕೊಂಡು ಹೊಡಿಯೋದು. ಆಮೇಲೆ ಗೊತ್ತೇ ಆಗಲ್ಲ ಆಯ್ತಾ, ಹೊಡೆದಿದ್ದು ಗೊತ್ತೇ ಆಗಲ್ಲ. ಮನೆಗೆ ನಾವ್ ಇಲ್ಲಿಂದ ಇದು ಕಾರ್ಯಕ್ರಮ ನಾವು ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ ಗೊತ್ತಾ. ನೀರಲ್ಲಿ ಏಟಾಗೋದು ನಿನಗೆ ನೀರಲ್ಲಿ ಇರೋ ತನಕನು ಗೊತ್ತಾಗಲ್ಲ. ನೀರಿಂದ ಹೊರಗಡೆ ಬಂದ್ಮೇಲೆ ಇಲ್ಗಯ್ಯ ಇಲ್ಲೋ ಏಟಿ ಕ್ಲಿನಿಕ್ ಇಸ್ ವಾಟರ್, ಇಲ್ಲಿ ಏನು ಗೊತ್ತಾಗಲ್ಲ. ಆಮೇಲೆ ಇವರೇ ಫೋನ್ ಮಾಡ್ಬಿಟ್ಟು, ನಾನು ಕೀರ್ತಿ ಅಂತ ENT ಕ್ಲಿನಿಕ್ ಅಣ್ಣ ಹೇಳಿ ಅಣ್ಣ ಆ ಲೆವೆಲ್ ಮಾತಾಡಿದ್ದೀನಿ ನಾನು. ಆ ಎಕ್ಸೈಟ್ಮೆಂಟು, ಬಿಕಾಸ್ ನಿಮ್ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು. ನನ್ಗೊಂಥರ ಏನ್ ಕ್ವಶನ್ ಕೇಳ್ಬೋದು. ಬಿಕಾಸ್ ಏನಾಗುತ್ತೆ ಸರ್, ಈಗ ಮದ್ವೆ ಊಟ ಅಂತಂದ್ರೆ ಕೋಸಂಬರಿ, ಹಪ್ಪಳ, ಉಪ್ಪಿನಕಾಯಿ, ಅನ್ನ, ಸಾರು, ರಸಂ, ಒಬ್ಬಟ್ಟು, ದಿಸ್ ಇಸ್ ವೆರಿ ಕಾಮನ್. ಬಟ್ ENT ಕ್ಲಿನಿಕಲ್ಲಿ there is something called ಬಾಸುಂಡಿ, there is something called ಪೇಣಿ, and there is something special called ರುಮಾಲಿ ರೋಟಿ. ಆ ಥರದ್ದು ಏನೋ ಒಂದಿರುತ್ತೆ ಅಂತ ನನಗೆ ಅದನ್ನ ತಿನ್ನಕ್ಕೆ ಇಷ್ಟ. ಪೈನಾಪಲ್ ಇದು ಎಸ್ ತೊಕ್ಕು, ಆಮೇಲೆ ಹಣ್ಣುಗಳದ್ದು ಹುಳಿ ಹುಣಸೆ ಹಣ್ಣು ಇಟ್ಕೊಂಡ್ಬಂದಿರೋದು ಬೆಳಗ್ಗೆ ಮಾಡ್ಕೊಂಡ್ ನೀವು ಚೆನ್ನಾಗಿ ನಿಂಬೆ ತಿಂತೀರಾ ಅದೆಲ್ಲ. ಎಸ್ ಅದೆಲ್ಲ ತುಂಬಾ ಇಷ್ಟ ನನಗೆ. ಇಲ್ಲ ಇನ್ನೂ ಹೇಳಿದ್ರೆ ನನಗೆ ನಿಮ್ಮನ್ನ ನಾನು ನೋಡಿದ್ರೆ ನನಗೆ ಅತ್ತೆ ನೆನಪಾಗ್ತಾರೆ. ಈಗ ಅತ್ತೆ ಸೊಸೆ ಗೊತ್ತಾ, ಅತ್ತೆದಿರು ನಿಮ್ಮ ನೋಡ ನನಗೆ ಅತ್ತೆ ಫೀಲ್ ತುಂಬಾ ಕೊಡ್ತಾರೆ. ಯಾಕಂದ್ರೆ ಎದುರುಗಡೆ ಕೂತವರಿಗೆ ಗೊತ್ತೇ ಇರಲ್ಲ, ಸ್ಪಾರ್ಕ್ ಮಾಡ್ಬಿಟ್ಟಿರ್ತಾರೆ. ಅತ್ತೆದಿರು ಹಂಗೆ ಆಯ್ತಾ ನಾನು ನೋಡಿದೀನಿ. ನಾನು ತುಂಬಾ ಅತ್ತೆ ಕ್ಯಾರೆಕ್ಟರ್ ನಾನು ನಾನು ಫಸ್ಟ್ ನನ್ನ ಚಾನಲ್ ಇಮೇಜ್ನ ಚೇಂಜ್ ಮಾಡಬೇಕು. ನಮಗೆ ಎಲ್ಲ ಬರೋರೆಲ್ಲ ನಾವು ಹೆದರ್ಕೊಂಡ್ಬರ್ತಾ ಇದೀವಿ, ಅಥವಾ ನಾವು ಹಿಂಡು ಬಿಡ್ತೀರಾ, ನೀವು ಬೈದು ಬಿಡ್ತೀರಾ ಅನ್ಕೊಂಡ್ಬರ್ತಿದಾರಲ್ಲ. ಇಲ್ಲ ಅದು ಹೌದಪ್ಪ ಅಂತ ಹೇಳ್ಬೇಕು. ಅಲ್ಲ ಸರ್, ಹಂಗೆ ಇರ್ಲಿ. ಯಾಕಂದ್ರೆ ಹಂಗಿದ್ದಕ್ಕೆ ನಾ ಬಂದಿರೋದು, ಇಷ್ಟ ಸರ್ ಹಂಗೆ. ಎಲ್ಲರ ತರ ನೀವು ಇದ್ಬಿಟ್ರೆ ಕೀರ್ತಿ ಸರ್ ನನ್ನ ಯಾರು ಸ್ಪೆಷಲ್ ಆಗಿ ನೋಡ್ತಾರೆ? ನೀವೇ ಸ್ಪೆಷಲ್, ನಿಮ್ಮ ರೀತಿನೇ ಥರ. ಇಷ್ಟೊಂದು ನಾನು ನಿಮಗೆ ದುಡ್ಡು ಕೊಟ್ಟು ಹೇಳ್ಸಂಗಿತ್ತು, ಹಂಗೆ ಹೇಳಿದ್ರೆ ನಮ್ಗೆ ಇಲ್ಲ ಸರ್. ಇನ್ನೊಂದು ಹೇಳ ಸರ್, ಈ ಊರಿಗೆ ನೀ ಆಲದ ಮರವೋ, ಈ ಊರಿಗೆ ಆಲದ ಮರವೋ, ಆ ಥರ ಒಂದು ಹಾಡು ಓಡುತ್ತೆ ಸರ್ ಮನ್ಸಲ್ಲಿ. ತಡ್ಕೊ ನೋವು ಎಷ್ಟು ಅಲ್ಲ ಅಂದ್ರೆ ಬರೀ ಇದು ನಿಮ್ಮ ಇದು ಫುಲ್ ಇವತ್ತು ಬರೀ ಹಾಡೇ ಇರುತ್ತೆ. ಇನ್ನು ಎಷ್ಟು ಹಾಡುಗಳು ಬರ್ಬೋದು ಅಂತ ನಾನು ಲೆಕ್ಕ ಆಗ್ತಾ ಇದ್ದೆ. ಅದು ಸರಿ, ನೀನು ಯಾವ ಊರು ನಿಂದು? ಸಾಗರ. ಕಲರ್ಸ್ ಕನ್ನಡದಲ್ಲಿ ಪಾದಾರ್ಪಣೆ ಅಲ್ವಾ? ಕಲರ್ಸ್ ಸೂಪರ್ ಗೆ ಪಾದಾರ್ಪಣೆ. ಇತ್ತೀಚೆಗೆ ಹುಣಸೂರಲ್ಲಿ ಏನಾದ್ರು ಓಡಾಡ್ತಿದ್ಯಾ? ಯಾಕೆ ಝೀನಲ್ಲಿ ಕಾಣಿಸ್ಕೊಂಡ? ನಾನು ಎಲ್ಲೆಲ್ಲೋ ಯೋಚನೆ ಮಾಡ್ಬಿಟ್ಟೆ ಕಣ. ಹುಣಸೂರ್ಗೆ ಏನಾರು ಹೋಗ್ಬಂದ ಅಂತ ಕೇಳೋದು ಸರ್. ಅಂದ್ರೆ ಹುಣಸೂರು ಅಂತಲ್ಲ ಸರ್, ಎಲ್ಲ ಊರಲ್ಲೂ ಓಡಾಡ್ಬೇಕು ಅನ್ನೋ ಆಸೆ. ಎಲ್ಲ ಊರಲ್ಲೂ ಓಡಾಡ್ಬೇಕು ಅಂತ ಆಸೆ. ಬಿಕಾಸ್ ಸ್ಟಾರ್ಟಿಂಗ್ ನಾವು ಬಂದಿದ್ದ ಕಲರ್ಸೇ ಆದ್ರೂ ಎಲ್ಲರ ಮನೆಗೂ ಹೋಗ್ಬರೋಣ. ಯಾರ ಮನೇಲಿ ಏನ್ ಸ್ಪೆಷಲ್ ಸ್ಪೆಷಲ್ ಸರ್ ಅಲ್ವಾ ಸರ್? ಇಷ್ಟ ಆಗತ್ತೆ. ಇದೊಂಥರ ಜಿ ಕನ್ನಡ ಕಲರ್ಸ್ ಕನ್ನಡ ಮಹಾಸಂಗಮ. ಬಟ್ ನಾವ್ ಯಾವತ್ತು ಹಂಗಿಲ್ವೇ ಇಲ್ಲ. ನಾವ್ ಯಾವಾಗ ಫಸ್ಟ್ ಮೀಟ್ ಪ್ರಾಬ್ಲಮ್ ಅದು ಅಣ್ಣ. ಏನ್ ಗೊತ್ತಾ, ಆಕ್ಚುಲಿ
ಚಾನಲ್ ಅಲ್ಲೆಲ್ಲ ಇವ್ರು ನಮ್ಮ ಆರ್ಟಿಸ್ಟ್, ಇವ್ರು ಜೀ ಕನ್ನಡದವ್ರು, ಕಲರ್ಸ್ ಕನ್ನಡ. ಆಚೆ ಕಡೆ ಬಂದ್ ನೋಡ್ರಿ ನಾವೆಲ್ಲ ನಾವು ಚಿಲ್ ಮಾಡ್ತಿರ್ತೀವಿ. ಚಾನಲ್ ನಮ್ಗೋಸ್ಕರ ಜಗಳ ಮಾಡ್ತಿರ್ತಾರೆ. ಚಾನಲ್ ಅವ್ರ ಹತ್ರನೇ ಅಷ್ಟು ಕ್ಲೋಸ್ ಇದೀವೋ, ಅಂದ್ರೆ ಕೆಲವೊಬ್ಬರ ಹತ್ರ ಅಷ್ಟು ಕ್ಲೋಸ್ ಇದೀವೋ ಇಲ್ಲ. ಬಟ್ ನಾವು ಅಪೋಸಿಟ್ ಚಾನಲ್ ಆದ್ರೂನು ನಮ್ಗಳ ಮಾತಿನ ಲೆವೆಲ್ ಶೈಲಿನೇ ಬೇರೆ ಇರತ್ತೆ. ನಾ ಫಸ್ಟ್ ಡೇ ನಾನು ಇವಳು ಸಿಕ್ಕಾಗ ಇಲ್ಲ, ಚಾನಲ್ ಹೆಡ್ಗಳೂನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಮತ್ತೆ ಊಟನೂ ಮಾಡಿ ಜನ ಹಂಗ ಅನ್ಕೊಳ್ಳೋದು, ನೀವ್ ಏನಕ್ಕೆ ಹಿಂಗೆ, ಅಯ್ಯೋ ದೇವ್ರೆ ಇದು ಇಷ್ಟೇನು ಡಿಫ್ರೆನ್ಸ್ ಇಟ್ಬಿಟ್ಟಿದ್ದೀರಾ. ನಾವ್ ಆಮೇಲೆ ಹೆಂಗ್ ಗೊತ್ತಾ, ಇಬ್ಬರದು ಒಂದೇ ಟೈಮಿಗೆ ಎಪಿಸೋಡ್ ಲೈಕ್ ಟೆಲಿಕಾಸ್ಟ್ ಆಗತ್ತಲ್ಲ ಶೋಸ್ಗಳು. ನಾವು ರಾಗು ಸಖತ ಮಾಡ್ದೆ ಕೊಡೋದು, ಅಕ್ಕ ಯಾವ ಸೀರೆ ಹುಟ್ಟಿದೆ ಸಖತ ಕಾಣ್ತಿದೆ ಕಣ, ಸ್ಕಿಟ್ ಮಾತ್ರ ಸೂಪರ್ ಆಗಿ ನಾವು ಹಂಗೆ ಹೇಳ್ಕೊತಿರ್ತೀವಿ. ಬೇರೆ ಚಾನಲ್ ಅವ್ರ ಹೆಂಗ್ TRP ಯಾರು ಜಾಸ್ತಿ ಹಂಗೆ ನೋಡ್ತಿರ್ತಾರೆ. ಇಟ್ಸ್ ಟೋಟಲಿ ಆಪೋಸಿಟ್. ಈಗ ಈ ಜಾತ್ರಾ ಮಹೋತ್ಸವ ಮುಂದುವರ್ಸೋಣ. ಈಗ ನಯನ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿ ಒಂದು ಒಳ್ಳೆ ಹಾಡನ್ನ ಕರ್ಕಶ ಧ್ವನಿಯಲ್ಲಿ ರಾಘವ್ ಅವರು. ಎಸ್ ವಿನೋದ್ ಗೊಬ್ರಣ್ಣ, ಇದು ನಿಮ್ಮ ಹಾಡನ್ನ ನಾನು ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಹಸಿವಿಲ್ಲ ಹಸಿವಿಲ್ಲ ಅಂತಾಳೆ, 150 ಇಡ್ಲಿ ಒಬ್ಳೆ ತಿಂತಾಳೆ, ನುಗ್ಗಿದ ತೋಟದಲ್ಲೆಲ್ಲ ಒಂದು ಬಾಳೆಗೋನೆ ಇಲ್ಲ, ತಿಂದು ತಿಂದು ತೇಗಿ ತೇಗಿ ಮರಿಯಾನೆ ತರ ಬೆಳೆದಿದ್ಯಲ್ಲೇ ಲೇ 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 ಗುಂಡಮ್ಮ ಗುಂಡಮ್ಮ ಗುಂಡಮ್ಮ. ಸುಳ್ಳು ಹೇಳ್ತೀಯ, ಗೊಬ್ಬರಗೆಲ್ಲ ಬರ್ದಿರೋದು. ಇವಾಗ ನಾ ಬರ್ಬೇಕಾದ್ರೆ ಇಲ್ಲ, ಅವರೇ ಬರ್ದಿರೋದು. ನಾ ಬರ್ಬೇಕಾದ್ರೆ ನಾನು ಕನ್ನಡದಲ್ಲಿ ಕೇಳಿದೆ, ಸರ್ ಕಾಫಿ ಕುಡಿತೇನೆ, ಗ್ರೀನ್ ಟೀ ಅಂದ್ಲು. ಆಮೇಲೆ ಏನ್ ಕುಡಿದ್ಲು? ಕಾಫಿನೇ ಕುಡಿದ್ಲು. ಗ್ರೀನ್ ಟೀ ಅಲ್ಲಿ ಹೋದಾಗ ತಿನ್ನಲ್ಲ, ಬೇಡ ಬೇಡ ಅಂತಾಳೆ. ನನಗೆ ಆಮೇಲೆ ಪಾಪ ಹೌದು ಡಯಟ್ ಮಾಡ್ತಿದ್ದಾಳೆ ಅಂತ ಅನ್ಕೋತೀನಿ. ಹೆಂಗ್ ಬಂದ್ರಿ ನೀವು? ನಾನು ಆಟೋದಲ್ಲಿ ಬಂದೆ. ನೀನು ಆಟೋದಲ್ಲಿ ಬರೋ ಅಂತ ಸೆಲೆಬ್ರಿಟಿ ಅಲ್ಲ ಸರ್ ನಾನು. ಅವಳು ಆಟೋದಲ್ಲೆಲ್ಲ ಬರ್ಬೋದು. ನೀನು ಅಲ್ಲಿದ್ಯಮ್ಮ, ನೀ ಆಟೋದಲ್ಲಿ ನೀ ಬರ್ತೀಯ. ನಾನು ಆಟೋದಲ್ಲಿ ನಾ ಬರೋ ಅಂತ ಆರ್ಟಿಸ್ಟ್ ಅಲ್ಲ. ಮತ್ತೆ ನಡ್ಕೊಂಬಂದೆ. ನಾನು ಕಾರಲ್ಲಿ ಸ್ವಂತ ಕಾರಲ್ಲಿ ಹಂಗೆ ಬಿಲ್ಡಪ್ ಕೊಡ್ತಿದ್ದಾನೇನೋ ಅಂತ ಅನ್ಕೊಂಡೆ. ಪಾಪಿ ಶಟ್. ಸೆಲೆಬ್ರಿಟಿಗಳಿಗೆ ಆಟೋ, 2 ವೀಲರ್, ಕಾರಲ್ಲಿ ನಾಟ್ ಮ್ಯಾಟರ್ಸ್. ಸರ್ ಇವಳು ಎಂತ ಇಲ್ಲಿ ನೋಡಿ ಸರ್, ರಕ್ತ ಬರೋ ಥರ ಗಿಡ್ಡಿದ್ದಾಳೆ. ನೀನು ಗಿಂಟ ನಾನು ನೀನು ಗಿಡ ನನ್ನ ಗಂಡ ಡಿವೋರ್ಸೇ ಕೊಟ್ಬಿಡ್ತಾನೆ. ನೋಡಲ್ಲ, ನಾನು ಗಿಣಿದ್ರೆ ಪರವಾಗಿಲ್ಲ, ನಿಮ್ಮ ಮನೇಲಿ ಯಾರೂ ಇಲ್ಲ. ಸೊ ಮದರ್ಹುಡ್ ಹೇಗಿದೆ ನಯನ? ಇದನ್ನು ಕೇಳಬೇಡಿ ಸರ್, ಹೌದಾ? ದಯವಿಟ್ಟು ಎಲ್ಲರ ಮದರ್ಹುಡ್ ಏನಿರುತ್ತೆ ಹರಿದು ಊರ್ ಬಾಗ್ಲಾಗಿರುತ್ತೆ. ನಂದು ಸ್ವಲ್ಪ ಲೈಟ್ ಆಗಿರೋದು ಊರ್ ಬಾಗ್ಲಾಗಿದೆ ಅಷ್ಟೇ, ಇನ್ನೇನು ಇಲ್ಲ. ನನ್ನ ಮದರ್ಹುಡ್ ಹೇಳ್ಬೇಕಾ? ಅಲ್ಲ, ನಿಂದು ವುಮೆನ್ ಹುಡ್ ಹೇಳು. ವುಮೆನ್ ಹುಡ್ ಇಲ್ಲ ಗರ್ಲ್ ಹುಡ್ ಹೇಳು ನಿಂದು. ಅವಳದು ಕೇಳಬೇಡಿ, ನಂದೇನು ಕೇಳ್ಬೋದು, ನನಗೇನು ತೊಂದರೆ ಇಲ್ಲ. ನನಗೆ ಕೇಳಿ ಮದರ್ಹುಡ್. ನನಗೆ ಒಂದು ಡೌಟ್ ಇದೆ. ಗಂಡ್ಸ ಹೆಂಗ್ಸ ಅಂತಾನ ಪಕ್ಕಾ ಗಂಡ್ಸು. ಹೌದಾ? ಅವನು ಇವನಿಗೊಂದು ಕಲೆ ಇದೆ. ಕಲೆ ಹೊಸದು. ಕಾರ್ಯಕ್ರಮನ ಅಫಿಷಿಯಲ್ ಆಗಿ ಒಂದು ಜಗಳದಿಂದ ಶುರು ಮಾಡೋಣ. ಅಯ್ಯೋ ಸರ್, ನಮ್ಮ ಸೀರಿಯಸ್ ಆಗಿ ಹೋಗ್ಬಿಡ್ತೀವಿ ಸರ್. ನೀವು ಮತ್ತೆ ಕರಿಬೇಕು ಹೊರಗಡೆ ಅವ್ರನ್ನ ಒಂದ್ ಮಾಡಿ ಇವ್ರನ್ನ ಹೇಳಿ. ಒಂದು ಡೀಸೆಂಟ್ ಆಗಿ ಜಗಳ ಆಡೋಂಗ. ಡೀಸೆಂಟ್ ಜಗಳ ಲೈಫಲ್ಲಿ ಆಡಲ್ಲ ನಾನು. ಜಗಳ ಸರ್, ನಂಗೆ ಜಗಳ ಈಸ್ ಜಗಳ, ಅದ್ರಲ್ಲಿ ಡೀಸೆಂಟ್ ಇಲ್ಲ. ಒಂದ್ಸಲಿ ಜಗಳ ಬಂದ್ರೆ ಇವಳು ನನಗೆ ಹೋಗಿತಾಳೆ, ನಾನು ಅವಳಿಗೆ ಹೋಗಿ, ನಾವಿಬ್ರು ಯಾವ ಲೆವೆಲ್ ಜಗಳ ಆಡ್ತೀವಿ ಅಂದ್ರೆ, ಜಗಳ ಆಡಿದ್ದು 5 ನಿಮಿಷ ಅವಳು ಗೊಳೋ ಅಂತ ಹತ್ತಿರ್ತಾಳೆ, ನಾನು ಗೊಳೋ ಅಂತ ಹತ್ತಿರ್ತೀನಿ. ಮಧ್ಯ ಯಾರಾದ್ರೂ ಎಂಟ್ರಿ ಕೊಟ್ರೆ ಆ ನನ್ನ ಮಕ್ಕಳು ಸತ್ರು ಅಂತ ಅರ್ಥ. ಯಾಕಂದ್ರೆ ಆ 5 ನಿಮಿಷ ಆದ್ಮೇಲೆ ನಾನು ಇವಳು ಚೆನ್ನಾಗಿರೋ ಅಷ್ಟು ಚೆನ್ನಾಗಿ ಯಾರು ಇರೋದಿಲ್ಲ. ಕಮ್ ಆನ್, ಸ್ಟಾರ್ಟ್ ರಾಗು. ಹೇಳಿಸ್ಬಿಟ್ಟು ಜಗಳ ಆಡ್ಸೋದು ತುಂಬಾ ಕಷ್ಟ. ಕುತ್ಕೊಳ್ಳೋದೇ ದೊಡ್ಡ ಕರ್ಮ. ಫಸ್ಟ್ ಆಫ್ ಆಲ್ ಆಸೆ ಮಾಡ್ಕೊಂಡ್ ಬಂದ್ಬಿಟ್ಟು ಮಾತಾಡ್ಬೇಡ, ದೇವ್ರಿಗೆ ಹರಕೆ ಹೊತ್ಕೊಂಡ್ಬಿಟ್ಟಿದ್ದೆ, ಕುತ್ಕೊಳ್ಳೇಬೇಕು. ಆಯ್ತಾ? ಓವರ್ ಆಗಿ ಮಾತಾಡಬೇಡ ನನ್ನ ಹತ್ರ. ಏನ್ ಎಷ್ಟು ಚೀಪಾಗಿ ಮಾತಾಡ್ತಾನೆ ನೋಡಿ. ಆಟೋದಲ್ಲಿ ಬಂದವಳೆ ಇವಳು, ನಾನು ನೀನು ಅಷ್ಟೇನೆ. ನನ್ ವಿಷಯ ನೀನು ಮಾತಾಡಕೂಡ್ದು. ಮೈಂಡ್ ಯೋರ್ ಲ್ಯಾಂಗ್ವೇಜ್. ಕುತ್ಕೋಬೇಕು ಅಂತ ಆಸೆ ಆಗಿ 16 ವರ್ಷ ದೇವ್ರ ಪಕ್ಕನೆ ಅಂದ್ಕೊಂಡು ಪುಣ್ಯ ಮಾಡಿರ್ಬೇಕು. ಅಂಡ್ಕೊಂಡ್ ಕುತ್ಕೋಬೇಕು ಅನ್ನೋ ನನ್ಗೆ ಏನೋ ಪಾಪ ಮನುಷ್ಯ ರಿಕ್ವೆಸ್ಟ್ ಮಾಡ್ಕೊಂಡ ಹೋಗ್ಲಿ, ವಯಸ್ಸ ಜೀವ ಹಿರಿ ಜೀವಕ್ಕೆ ನಾವು ನೋವು ಕೊಡಬಾರ್ದು. ಪಾಪ ನೀನೇ ನೀವಾಗ ಉಟ್ಬಿಟ್ಟೆ ತೊಟ್ಲ ಹಾಕ್ಬಿಟ್ಟು ಹಂಗೆ ತಗೊಂಡು. ಅಯ್ಯೋ, ನಿಮ್ಮ ಅವ್ವ ಇರ್ದಂಗ ನಮ್ಮ ಅವ್ವ ಇರ್ದಿಲ್ಲ ಬಿಡು. ಆಯ್ತು, ಮುಚ್ಚಲೆ ನೋಡಿ ಸಾಕು. ಇವ್ರಮ್ಮ ಏನ್ ಹೇಳು, ಕಾರಲ್ಲಿ ಆಡ್ತಿದ್ಲೆ, ನಮ್ಮ ಅವರ ಆಟೋದಲ್ಲಿ ಆಡ್ತಿದ್ದೆ. ನಾನೇ ನಂದೆ, ನಾನು ನಡ್ಕೊಂಡ್ ಮುಂದೆ ಅಂತ ನಾನು. ಆಯ್ತಾ? ಅಯ್ಯೋ, ನೀನ್ ಲೇಟ್ ಆಗಿ ಮೆಟ್ಟಲ್ ಹೊಡೆದ್ಬಿಟ್ಟು ಆಮೇಲೆ
ನೀನು ಆದ್ರೂ ಗ್ಯಾಪಲ್ಲಿ ಹಿರಿ ಜೀವ ಕಲ್ದಿತ್ತು. ಪಾಪ ಮನುಷ್ಯ ರಿಕ್ವೆಸ್ಟ್ ಮಾಡ್ಕೊಂಡ ಹೋಗ್ಲಿ, ವಯಸ್ಸ ಜೀವ ಹಿರಿ ಜೀವಕ್ಕೆ ನಾವು ನೋವು ಕೊಡಬಾರ್ದು. ಅದೆಲ್ಲ ರಿಯಲ್ ಆಗಿ ಹೇಳಿದೆ ಅಲ್ಲ ಒಂಚೂರು. ದುಡ್ಡು ಕೊಟ್ಟು ಜಗಳ ಆಡಿಸ್ಬೋದು ಗುರು ನಿಮ್ಮ ಹತ್ರ. ಸರ್ ನಮ್ಮ ಹತ್ರ ದುಡ್ಡು ಕೊಟ್ಬಿಟ್ಟು ಜಗಳ ಮಾಡಿಸ್ಬೋದು, ದುಡ್ಡು ಕೊಟ್ಟು ಬೈಸ್ಕೋಬಹುದು. ದುಡ್ಡು ಕೊಟ್ಬಿಟ್ಟು ಬೈಸ್ಕೋತೀವ ಅಲ್ಲ, ಸ್ವಲ್ಪ ಯಾರಾದ್ರೂ ಬೈಬೋದು, ಅದೊಂದು ಕಷ್ಟ ಆಗ್ಬೋದು ಸರ್. ನಮ್ಮಿಬ್ರಿಗೂ ಒಂದು ತುಂಬಾ ಕಷ್ಟ ಆಗತ್ತೆ. ದುಡ್ಡು ಎಷ್ಟು ಕೋಟಿ ಕೊಟ್ರು ಬೈಸ್ಕೊ ಅಂತ ಅಂದ್ರೆ ಬೈಸ್ಕೊಳಕ್ ಮಾತ್ರ ಆಗಲ್ಲ. ಅದೊಂದು ಕಷ್ಟ ಆಗ್ಬೋದು ಸರ್. ಅವ್ರು ಇಂಥವ್ರು ಅದನ್ನು ಅವ್ರು 10 ಬೈಗಳ ಬೈದ್ರೆ ನಾವು ಒಂದಾದ್ರೂ ಬೈತೀವಿ ಅವಾಗ್ಲೇ ಸರ್ ತೃಪ್ತಿ. ದೊಡ್ಡ ಇವರಾದ್ರೂ ಆಗಿರ್ಲಿ, ಹೋಗಿ ಅದು ದುಡ್ಡು ಇಸ್ಕೊಂಡ್ಮೇಲೆ ಬಂದ್ಬಿಟ್ಟು ಬೈದ್ಬಿಟ್ಟು ಹೋದ್ರೂ ಅದು ಹೇಳಕ್ಕಾಗಲ್ಲ. ಅದೊಂದು ಪ್ರಯತ್ನ ಮಾಡಬೇಡಿ ಯಾರು. ದುಡ್ಡು ಕೊಟ್ಬಿಟ್ಟು ನಮ್ಮ ಕೈಯಲ್ಲಿ ಏನಾದ್ರು ಅಂತ ಹೇಳಕ್ಕಾಗಲ್ಲ. ಆಕ್ಟಿಂಗ್ ವಿಚಾರದಲ್ಲಿ ಅಷ್ಟೇನೆ ತಪ್ಪಾಗ್ಬಿಡುತ್ತೆ. ಈಗ ಒಂದು ಆಟ ಇದೆ, ಎಸ್ ಆರ್ ನೋ ಅಂತ. ನಾನು ಒಂದು ಬೋರ್ಡ್ ಕೊಡ್ತೀನಿ, ನಾನು ಕೇಳಿದ ಪ್ರಶ್ನೆಗೆ ಎಸ್ ಅಥವಾ ನೋ ಮಾತ್ರ. ಓಕೆ, ನಂಗೆ ಈ ತರ ಎಲ್ಲ ಆಟಗಳು ಇಷ್ಟ. ನೋಡಿದ್ರಾ, ನಿಮ್ಗೆ ಇದೇ ರಾಗು ನಯನ ಅಂದ್ರೆ ಇದೆ. ಈಗ ನಿಮ್ಮ ಚೇರಲ್ಲಿ ಇಬ್ರು ಹುಡುಗಿರು ಕೂತಿದ್ದಾರೆ. ನಾಯಿ ಅಂದ್ರೆ ಇಬ್ರು ಗಂಡಸರು ಅಂತಾನ? ಹಂಗೂ ಆಗತ್ತೆ. ಒಂದು ಹುಡುಗ ಒಂದು ಹುಡುಗಿ ಕೂತಿದ್ದಾರೆ. ನೋ, ನೀನ್ ಯಾವತ್ತಿದ್ರು ನಿನ್ ಹೆಂಗರಳು ಅಲ್ವಾ, ನಿನ್ ಹುಡುಗಿನೇ. ಸರಿ, ಇವಾಗ ನಿಮ್ಗೆ ಈಸಿ ಆಗ. ಇಬ್ರು ಗಂಡಸರು ಕೂತಿದ್ದಾರೆ. ನಾನೇ ಒಪ್ಕೋತೀನಿ ಸರ್. ಇದು ತಪ್ಪು ಸರ್. ಒಂದು ಹೆಣ್ಣು ಗಂಡ ತರ ಬಿಹೇವ್ ಮಾಡ್ತಾಳೆ, ಗಂಡು ಬೀರಿ ಅಂತ ಹೇಳ್ಬಿಟ್ಟು ಈಸಿಯಾಗಿ ತಗೊಂಡ್ಬಿಡ್ತಾರೆ. ಒಂದು ಹುಡುಗನಿಗೆ ಹೆಂಗಳು ಪ್ರತಿಯೊಬ್ಬನಲ್ಲೂ ಆ ಒಂದು ಹೆಂಗಳು ಇರುತ್ತೆ, ಅವನ್ನ ಬೇರೆ ತರನೇ ಅನ್ಕೋತಾರೆ. ನಾವು ಎಲ್ಲ ಸಿಟಿಗೆ ಬಂದ್ಬಿಟ್ಟಿದೀವಿ. ಊರಿಗೆಲ್ಲ ಹೋದ್ರೆ ಅಲ್ಲಿನ ಜನ ನಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಮಾಡಿದೀವಿ, ಕೋಟ್ಯಾಧಿಪತಿಗಳು ಅನ್ನೋ ಫೀಲಲ್ಲಿ ನೋಡ್ತಾರೆ. ಹೌದು ಹೌದು ಎರಡು ಹೌದು. ಆನೆಗೆ ಆನೆ ಪಾರ, ಇರುವೆ ಬಾರ. ನಮಗೆ ಮೊದಲು ಕೆಲಸ, ಆಮೇಲೆ ರೆಮ್ಯುನರೇಷನ್ ಫಿಕ್ಸ್ ಮಾಡ್ತೀವಿ. ದುಡ್ಡು ಕೊಡದೇ ಇರೋ ಆಕ್ಟ್ ಮಾಡ್ಬಿಟ್ಟು ಬರ್ತೀವಿ. ಎಸ್ ದುಡ್ಡು ಕೊಡದೇ ಇದ್ರೆ ಆಕ್ಟ್ ಮಾಡ್ಬಿಟ್ಟು. ಇಲ್ಲ, ನಂಗೆ ಇದೊಂದು ಸ್ವಲ್ಪ ಹಿಂಗೆ ಆಗ್ತದೆ. ಇಲ್ಲ, ನಾನು ಅಟ್ಲೀಸ್ಟ್ ನಾನು ಏನೋ ಪ್ರೂವ್ ಮಾಡೋಕ್ಕಾದ್ರೂ ನಾನು ಆ್ಯಕ್ಟ್ ಮಾಡ್ತೀನಿ. ಇವಾಗ ಕಮ್ಮಿ ಪೇಮೆಂಟ್ಗೆಲ್ಲ ಹೋಗ್ತಾ ಇದೀನಿ, ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದಾಗೆಲ್ಲ ನಾನು ಮಾಡ್ತೀನಿ. ಬಟ್ ಪೇಮೆಂಟ್ ವಿಚಾರದಲ್ಲಿ ಕೆಲವೊಬ್ರು ಕೊಡದೇ ಇದ್ದಾಗ ಐ ಸ್ಟ್ಯಾಂಡ್ ಅಲ್ಲಿ ಒಂಚೂರು ಬೇಕು ಅಂತ ಹೇಳಿ. ನಯನ ಮದುವೆ ಆದ್ಮೇಲೆ ಸ್ವಲ್ಪ ಡಿಸೆನ್ಸಿ ಮೇಂಟೈನ್ ಮಾಡ್ತಾರೆ. ಅಲ್ಲ, ಅದು ಯಾವಾಗ ಇತ್ತು ನಾನು ಹೇಳ್ತೀನಿ, ನಾನು ಹೇಳ್ತೀನಿ. ಅಲ್ಲ, ನನಗೆ ಯಾವಾಗ ಇತ್ತು ಅಂತ. ರಾಗು ನಯನ ಇಬ್ಬರನ್ನೇ ಪ್ರಪಂಚ ಹಾಳು ಮಾಡಿ ಅಂತ ಬಿಟ್ಟರೆ ಆರಾಮಾಗಿ ಹಾಳು ಮಾಡ್ಬಿಟ್ಟು ಬರ್ತಾರೆ. ಇಲ್ಲ, ಹಾಳು ಮಾಡ್ತೀವಾ? ಸಂಪೂರ್ಣವಾಗಿ ಹಾಳು ಮಾಡ್ತೀವಿ ಸರ್. ಕಲ್ಕಿ ಸಿನಿಮಾದಲ್ಲಿ ಹೆಂಗೆ ಎಂಡಲ್ಲಿ ಅವರು ಅದ್ರಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಹಾಳಾಗಿ ಹೋಗಿತ್ತು ಗೊತ್ತಾ, ಎಲ್ಲ ಗಂಗಾ ನದಿ ಇದಾಗಿ ಹೋಗಿತ್ತು. ನಾವಿಬ್ಬರೇ ಸೇರಿ ಅದನ್ನೆಲ್ಲ ಮಾಡ್ತೀವಿ. ದಟ್ ಮಚ್ ಕಾನ್ಫಿಡೆನ್ಸ್. ನಮ್ಮನ್ನ ಅಮೆಝಾನ್ ಕಾಡಿಗೆ ಬಿಟ್ಟು ಬಂದ್ರೂ ಜೀವನ ಮಾಡ್ತೀವಿ, ಬದುಕು ಬಂದ್ಬಿಡ್ತೀವಿ ಸರ್. ಸಿನಿಮಾಗಿಂತ ರಿಯಾಲಿಟಿ ಶೋ ದೊಡ್ಡದು. ಓ ಮೈ ಗಾಡ್, ಇದೇನು ಹಿಂಗಿಡ್ಬೇಕು ನಾವು? ಇವತ್ತೇ ಇಡ್ಬೇಕು ನನಗೆ. ಹೌದು, ಸಿನಿಮಾಗಿಂತ ರಿಯಾಲಿಟಿ ಶೋ ದೊಡ್ಡದು. ರಿಯಾಲಿಟಿ ಶೋ ಮಾಡೋರೆಲ್ಲ ಸಿಕ್ಕಾಪಟ್ಟೆ ದುಡಿತಾ ಇದಾರೆ. ಕೆಲವೊಬ್ರು ಇರ್ಬೋದು ಸರ್, ನಾಟ್ ಎವ್ರಿಬಡಿ. ಕಲಾವಿದರಿಗೆ ಹೆಣ್ಣು ಸಿಗೋದು ಕಷ್ಟ. ಏನು ಗೊತ್ತಾ, ನಮ್ಮ ಪ್ರವೀಣ್ ಗಸ್ತಿ ಅಂತ ಕಾಮಿಡಿ ಕಿಲಾಡಿಲಿ ಒಬ್ರು ಇದ್ದಾರೆ. ಅವರು ಹೆಣ್ಣೊಳಗೆ ಹೋಗಿದ್ರಂತೆ. ಅವ್ರು ಕೇಳಿದೆ, ಏನು ಮಾಡ್ಕೊಂಡಿದ್ದೀರಾ? ಕಾಮಿಡಿ ಮಾಡ್ಕೊಂಡಿದ್ದೀನಿ. ಅಲ್ಲಪ್ಪ, ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರು ಅಂತ. ಸರ್, ನೀವು ಕೇಳಿದ ಕ್ವಶನ್ನೇ ರಾಂಗು. ಇನ್ನೊಂದು ಥರ ಕೇಳಿ, ಚೆನ್ನಾಗಿರೋ ಹುಡುಗರಿಗೆ ಹೆಣ್ಣು ಸಿಗೋದು ಕಷ್ಟ ಕೇಳಿ ಹೇಳ್ತೀನಿ. ಹೌದಾ? ಬಿಕಾಸ್ ಹೆಣ್ಣು ಮಕ್ಕಳು ಅನ್ಕೊಂಡಿರ್ತಾರೆ ಇವನು ಚೆನ್ನಾಗಿದ್ದಾನೆ, ಇವನಿಗೆ ಸುಮಾರು ಜನ ಕಾಳಾಕಿರ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಪಾಪ ಅವ್ರಿಗೆ ಯಾರು ಕಾಳಾಕಿರಲ್ಲ ಚೆನ್ನಾಗಿರೋ ಹುಡುಗರು. ರಿಯಾಲಿಟಿ ಶೋನಲ್ಲಿ ನಾನು ಒಂದೆರಡು ಸುಳ್ಳು ಹೇಳಿದ್ದೀನಿ. ಲೈಫಲ್ಲಿ ನಂಬಿಕೆಗಿಂತ ದುಡ್ಡು ಮುಖ್ಯ. ನಂಬಿಕೆ ಮುಖ್ಯ. ದುಡ್ಡು ಮಾಡಿದೆ ನಂಬಿಕೆನೇ. ಅವನು ದುಡ್ಡಿದ್ರೆ ಎಲ್ಲರೂ ಇರ್ತಾರಕ್ಕ, ನನಗಂತ ಇವಾಗ ಅನ್ಸ್ಬಿಟ್ಟಿದೆ. ನಮ್ಮಿಬ್ರಿಗೂ ದುಡ್ಡಿಗಿಂತ ನಮ್ಮಿಬ್ಬರ ಫ್ರೆಂಡ್ಶಿಪ್ಪೇ ಮುಖ್ಯ. ಯಾರಾದರೂ ದುಡ್ಡು ಕೊಡದ ಈವೆಂಟ್ಗೆ ನಮ್ಮಿಬ್ರು ಕರೆದಿದ್ರು ಹೋಗಿದ್ದೀವಿ ನಾವು. ಸಾಧ್ಯನೇ ಇಲ್ಲ. ದುಡ್ಡು ಕೊಡದೆ ಹೋಗಿದ್ದೀನಿ ನಾನು, ಅಂದರೆ ಅಡ್ವಾನ್ಸ್ ಹಾಕ್ಸ್ಕೊಳ್ಳದೆ ಹೋಗಿದ್ದೀನಿ. ಆ್ಯಂಡ್ ಪೇಮೆಂಟ್ ಹೋಗಿದ್ದೀನಿ. ಅಡ್ವಾನ್ಸ್ ಹಾಕ್ಸ್ಕೊಳ್ತೀನಿ. ಅಡ್ವಾನ್ಸ್ ಹಾಕ್ಸ್ಕೊಳ್ಳದೆ ಹೋಗಿದ್ಯಾ? ಅಡ್ವಾನ್ಸ್ ಹಾಕ್ಸ್ಕೊಂಡು ಬಿಟ್ಟಿದ್ಯಾ ಎಲ್ಲದಕ್ಕೂ? ನಂಗೆ ಅದೊಂದು ಚಟ, ನಾ ಎಲ್ಲೂ ಅಡ್ವಾನ್ಸ್ ಹಾಕ್ಸ್ಕೊಳ್ಳಲ್ಲ. ಹೋಗಿಲ್ಲ ಇಲ್ಲ, ನಾನು ಪ್ರೋಗ್ರಾಮ್ ಕನ್ಫರ್ಮೇಶನ್ ನಾನಂತೂ ಹಾಕ್ಸ್ಕೊಂಡಿರ್ತೀನಿ. ಮುಗಿದ್ಮೇಲೆ ಅವ್ರು ಎದೆ ಮೇಲೆ ಕೂತಿರ್ತೀನಿ. ಅವ್ರು ಪೇಮೆಂಟ್ ಕೊಡೋವರೆಗೂ ಬಿಡಲ್ಲ. ನಮ್ಮ ಹುಡುಗರಿಗೂ ಅಷ್ಟೇ, ನಾನು ಪೇಮೆಂಟ್ ಕ್ಲಿಯರ್ ಆದಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ಹಾಕೋದು. ನಾನು ರೀಸೆಂಟಾಗಿ ಒಂದು ಕಡೆ ಹೋಗಿದ್ದೆ, ಅಲ್ಲಿ ತುಂಬ ಕೆಟ್ಟದಾಗ ಬಿಹೇವ್ ಮಾಡಿದ್ರು ನನಗೆ.
ನಾವಿಬ್ರು ಸುಳ್ಳು ಹೇಳೋದು ಬಿಟ್ಬಿಟ್ಟಿದೀವಿ. ನೋವೇ ಚಾನ್ಸೇ ಇಲ್ಲ. ಕೂತಲ್ಲೇ ಒಂದು 5-6 ಸುಳ್ಳು ಹೇಳ್ಬಿಟ್ಟಿರ್ತೀವಿ. ಅಂದ್ರೆ ಆತರ ಒಳ್ಳೆ ಸುಳ್ಳುಗಳು, ಹೆಲ್ದಿ ಸುಳ್ಳು. ಈ ಗೇಮಲ್ಲೂ 2-3 ಸುಳ್ಳು ಹೇಳೋದ್ವಿ. ಇಲ್ಲಪ್ಪ. ಹೌದು ಗೇಮ್ ಅಲ್ಲ ಈ ಗೇಮ್ ಅಲ್ಲಿ ಅದೇ ದುಡ್ಡು ಮುಖ್ಯನ ನಂಬಿಕೆ ಮುಖ್ಯನ ಅಂದಾಗ ನಂಬಿಕೆ ಅಂತ ಸುಮ್ಮನೆ ಜನ ನೋಡ್ತಾರೆ ಅನ್ನೋ ಕಾರಣಕ್ಕೆ ಹೇಳಿರ್ತೀವಿ, ಬಟ್ ದುಡ್ಡೇ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು ಆಟ, ತುಂಬ ಚೆನ್ನಾಗಿ ಆಟ ಆಡಿದ್ರಿ. ದುಡ್ಡಿನ ತುಂಬ ವಿಚಾರಗಳನ್ನು ತೊಗೊಂಡು, ಯಾಕಂದರೆ ಲೈಫಲ್ಲಿ ದುಡ್ಡು ತುಂಬ ಇಂಪಾರ್ಟೆಂಟ್ ಅಂತ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ, ಆದರೆ ಕೊಟ್ಟಿರೋ ದುಡ್ಡು ವಾಪಸ್ ಸಿಗಲ್ಲ. 100% ನಿಜ ಅಣ್ಣ, 100% ನಿಜ. ಸೊ ಹಾಗಾಗಿ ಎಲ್ಲರಿಗೂ ಲೈಫಲ್ಲಿ ಒಂದು ಕಷ್ಟ ಅದು ಇದು ಇದ್ದೇ ಇರುತ್ತೆ. ಯಾವಾಗಲೂ ಒಂದ್ಸರಿ ಲೋನ್ ಅಪ್ಲೈ ಮಾಡಿರ್ತೀವಿ. ಈ ಥರದ್ದೆಲ್ಲ ಮಾಡಿದಾಗ ಸುಮಾರು ಪ್ರಾಸೆಸ್ಗಳಿರುತ್ತೆ ಒಂದೊಂದು ಲೋನ್ಗಳು ಅಪ್ಲೈ ಮಾಡಿ. ಇಟ್ ಈಸ್ ವೆರಿ, ನಮಗೆ ಅಂದರೆ ಕೆಲಸದ ಒತ್ತಡಗಳಲ್ಲಿ ಆ ಪ್ರಾಸೆಸ್ಗಳನ್ನೆಲ್ಲ ಮಾಡೋದಕ್ಕಾಗಲ್ಲ. ಹಾಗಾಗಿನೇ ದುಡ್ಡು ಕೊಟ್ಟರೆ ಕೊಡೋದಕ್ಕೆ ಸಾಲ ಕೇಳ್ತಿದೀವಿ ಅನ್ನೋ ಥರ ಆಡುತ್ತಾರೆ. ಸೊ ಅದಕ್ಕೋಸ್ಕರನೇ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ. ನಿಧಿ ವೃದ್ಧಿ ಅಂತ ಕಡೆಯಿಂದ ನೀವೇನಾದ್ರು ಲೋನ್ ಅಪ್ಲೈ ಮಾಡಿದ್ರೆ ಅವ್ರಿಗೆ 100+ ಬ್ಯಾಂಕ್ಸ್ ಟೈಅಪ್ ಇದೆ. ಎಲ್ಲ ಫೇಮಸ್ ಬ್ಯಾಂಕ್ಗಳು ಟೈಅಪ್ಸ್ ಇದೆ. ಅವ್ರ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತಾರೆ. ಅವ್ರೇನು ಕಮಿಷನ್ ಚಾರ್ಜ್ ಮಾಡಲ್ಲ ನಿಮಗೆ ಲೋನ್ ಮಾಡಿಸ್ಕೊಡೋದಕ್ಕೆ. ಅಂದರೆ ಬೇಸಿಕಲಿ ಬ್ಯಾಂಕ್ ಅವ್ರಿಗೆ ಕಮಿಷನ್ ಕೊಡ್ತಾರೆ ಅಷ್ಟೇ. ಸೊ ಲೋನಿಗೆ ಬೇಕಾಗಿರೋ ಪ್ರಾಸೆಸ್ಸು, ಡಾಕ್ಯುಮೆಂಟೇಷನು ಎಲ್ಲನೂ ಅವರು ನಿಮ್ಮ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನೀವು ಮಾಡೋ ಎಲ್ಲ ಕೆಲಸ ಅವರೇ ಮಾಡ್ತಾರೆ. ಅವ್ರಿಗೇನು ಪ್ರಾಫಿಟು ಅಂದರೆ ನಮ್ಮ ಹತ್ರ ಏನಾದ್ರು ಕಮಿಷನ್ ತೊಗೊತಾರೆ ಹಿಂಗೆ ಇಲ್ಲ, ಅವ್ರು ನೀಟಾಗಿ ಮಾಡಿಸ್ಕೊಡ್ತಾರೆ. ನಿಮ್ಮ ಸಿಬಿಲ್ ಸ್ಕೋರ್ಗಳೇನಾದ್ರು ಕಡಿಮೆ ಇದ್ದರೆ ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬಹುದು. ತುಂಬ ಕಷ್ಟ ಇದ್ದರೆ, ತುಂಬ ತಪ್ಪಾಗಿದ್ದರೆ ಆಗಲ್ಲ. ಕೆಲವೊಂದು ನಮಗೆ ಗೊತ್ತಿಲ್ಲದೆ ಏನೋ ಆಗಿರುತ್ತೆ, ಮಿಸ್ಟೇಕ್ ಆಗಿರುತ್ತೆ, ಸಿಬಿಲ್ ಸ್ಕೋರ್ ಕಡಿಮೆ ಆಗಿರುತ್ತೆ ಅಂದರೆ ಅದನ್ನು ಸರಿಯಾಗಿ ಮಾಡೋವಂಥ ವ್ಯವಸ್ಥೆನೂ ಮಾಡ್ತಾರೆ ಅವರು. ಈ ಎಜುಕೇಷನ್ ಲೋನು, ಎಸ್ಪೆಷಲಿ ಡಾಕ್ಟರ್ಸ್ ಲೋನು, ಮತ್ತು ಹೊಸ ಬಿಸ್ನೆಸ್ ಮಾಡೋಂಗಿದ್ರೆ ಲೋನು, ವೆಹಿಕಲ್ ಲೋನು, ಪರ್ಸ್ನಲ್ ಲೋನು, ಹೋಮ್ ಲೋನು, ಈ ಥರ ಸುಮಾರು 20+ ಟೈಪ್ಸ್ ಆಫ್ ಲೋನ್ಗಳನ್ನು ಕೊಡಿಸ್ತಾರೆ ತುಂಬ ದೊಡ್ಡ ಬ್ಯಾಂಕ್ಗಳಲ್ಲಿ. ಸೊ ಆರಾಮಾಗಿ ಹೋಗ್ಬೋದು ಅವ್ರ ಕಡೆಯಿಂದ. ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನೀವು ಅಷ್ಟು ಅವಾಗಿಂದ ಸುಮಾರು ವಿಚಾರ ಹೇಳಿದ್ರಿ. ನಾವು ಅವಾಗ ಇಂಟ್ರಪ್ಟ್ ನಾವು ಮಾಡ್ತಿದ್ವಿ, ಬಟ್ ಇದರಲ್ಲಿ ಒಂದು ಚೂರು ನಾವು ಇಂಟ್ರಪ್ಟ್ ಮಾಡಿಲ್ಲ, ನೀಟಾಗಿ ಕೇಳಿಸ್ಕೊಂಡು. ಸೊ ನಿಮಗೆ ಚೆನ್ನಾಗಿ ದುಡ್ಡು ಬರಲಿ ಅಂತಾನೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅವರು. ಓಪನ್ ಮಾಡಿ ನೋಡಿ. ಸಾಮಾನ್ಯವಾಗಿ ನೀವು ಲೋನು ಲಾಗಿನ್ ಆದಾಗಿಂದ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗೋವರೆಗೂ ನಿಮ್ಮ ಜೊತೆ ಇರ್ತಾರೆ. ಅದಾದ್ಮೇಲೆ ಜೊತೆಗೆ ಎಂಥ ಗಿಫ್ಟ್ ಕೊಟ್ರಿ ಗೊತ್ತಾ? ಆ್ಯಕ್ಚುಲಿ ಐ ಆಮ್ ಫಾಸ್ಟಿಂಗ್. ಇವತ್ತಿಂದ ನಿಮಗೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಎಷ್ಟು ಬರ್ತಾಳೋ ನಿಮಗೂ ಅಷ್ಟೇ ಬರಲಿ. ಸೂಪರ್. ಥ್ಯಾಂಕ್ ಯು ಭೀಮಾ ಸಿಲ್ವರ್. ನೀವೆಲ್ಲೋದ್ರೂ ನಿಮ್ಮನ್ನ ಲಕ್ಷ್ಮಿ ಅಟ್ಟಿಸ್ಕೊಂಡ್ಬರ್ಲಿ, ಒಳ್ಳೆದಾಗಲಿ. ಸೊ ಓಕೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪೂರ್ತಿ ಹೆಸರೇನು? ನಯನಾ ಶರತ್. ಆಕ್ಚುಲಿ ನಾನು 8th ಸ್ಟ್ಯಾಂಡರ್ಡಿಗೆ ಹೋದಾಗ RV ಸ್ಕೂಲಲ್ಲಿ ಓದಿದ್ದೆ. ಇಲ್ಲ ಅಲ್ಲಿ ನಿನ್ನ ಹೆಸರೇನು ಅಂತ ಕೇಳಿದ್ರು. ನಮ್ಮಪ್ಪ ಹೇಳಿದ್ದು, ಅವಾಗ ಹೇಳ್ಕೊಟ್ಟಿದ್ದು, ಇದನ್ನ ಹಿಂಗೆ ಹೇಳ್ಬೇಕು, ಇಷ್ಟು ಫುಲ್ಲೇ ಹೆಸರೇ ಹೇಳ್ಬೇಕು, ಅದೊಂದು ಮರ್ಯಾದೆ, ರೆಸ್ಪೆಕ್ಟ್ ಅಂತ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯೂಶಲಿ ಇವಾಗ್ಲೂ ತುಂಬಾ ಉದ್ದಕ್ಕೆ ಹೇಳ್ತಾರೆ ಹೆಸರನ್ನ ಕೆಲವರು. ಈಗ ನಾ ಹೇಳ್ತೀನಿ, ಹಿಂಗೆ ಹೇಳಕ್ ಬರಲ್ಲ. ನಯನ ಹನುಮಂತಪ್ಪ ಉಮುಚಗಿ ಸಾಕಿ ನಿಲ್ವಾಳ್ ಕುಂದಗೋಳ ಧಾರವಾಡ, ಇಷ್ಟು ಹೇಳ್ಬೇಕು. ನಾನು ಸ್ಕೂಲಲ್ಲಿ ಹೋಗ್ಬಿಟ್ಟು ಇಷ್ಟುದ್ದಾನೆ ಹೇಳ್ದೆ. ನಮ್ಮ ಮಿಸ್ ನಯನ ಇಷ್ಟುದ್ದ ಹೇಳಿದ್ರೆ ಇಲ್ಲಿ ಬರ್ಕೊಳಕ್ ಜಾಗ ಇಲ್ಲ, ನಯನ H ಉಮುಚಿಗೆ ಅಂತ ಹೇಳಿದ್ರೆ ಸಾಕು. ಇವಳ ಹೆಸರನ್ನ ಈ ಲಿಸ್ಟಿಗೆ ನಾವು ಸೇರಿಸಬಹುದಲ್ವಾ? ಟಂಗ್ ಟ್ವಿಸ್ಟರ್. ಎಲ್ಲ ಟಂಗ್ ಟ್ವಿಸ್ಟರಿಗೆ ಇವಳ ಹೆಸರನ್ನ ಸೇರಿಸಬಹುದು. ಮದ್ವೆ ಆದ್ಮೇಲೆ ಹೆಸರನ್ನ ಈಸಿ ಮಾಡ್ಕೊಂಡ್ಬಿಟ್ಟೆ, ನಯನಾ ಶರತ್. ಏನೋ ಪುಟಗಟ್ಟಲೆ ಉತ್ತರಿಸಿ ಆಗೋಯ್ತು. ನಯನಾ ಶರತ್, ನಾಯಿಂದ ನಾ ತಗೊಂಡು ಶರತ್ತಿಂದ ಸದ್ಯ ಸದ್ಯ. ನನ್ನ ಪೂರ್ತಿ ಹೆಸರು ಬಂದು ರಾಘವೇಂದ್ರ RK. ನಮ್ಮಪ್ಪ ಸರ್ ಏನು ಗೊತ್ತಾ, ನಮ್ಮಪ್ಪ ಎಲ್ಲೇ ಹೋಗ್ಲಿ ನಾನು ರಾಘವೇಂದ್ರ ಅಂತ ಹೇಳಿದ್ರೆ, ನಮ್ಮಪ್ಪ ಇದ್ದಾಗ ನಮ್ಮಪ್ಪ ನಿಧಾನ ಹಿಂದ್ಗಡೆ ಬಂದ್ಬಿಟ್ಟು ಸರ್ RK ಅಂತ ಹಾಕೊಳ್ಳಿ ಅಂತಾರೆ. ಅವರಿಗೆ RK ಮೇಲೆ ಆ ಒಂದು ಎಮೋಷನ್. ರೀಸೆಂಟ್ ಎಲ್ಲೋ ಹೋಗಿದ್ವಿ, ಐ ಥಿಂಕ್ ಶನಿ ಸಿಂಗ್ನಾಪುರ್ ಹೋಗಿದ್ವಿ ನಾವು. ಅಲ್ಲಿ ಇದಕ್ಕೆ ಅಲ್ಲಿ ಎಣ್ಣೆ ಹಾಕ್ಲಿಕ್ಕೆ ದೇವರಿಗೆ ನಾನು ಇದು ದೇವರಿಗೆ ಫಸ್ಟ್ ತಗೊಂಡ್ಬಿಡ್ಬೇಕು. ದೇವ್ರ ತಲೆ ಮೇಲೆ ಎಣ್ಣೆ ಹಾಕೋ ಒಂದಿರುತ್ತೆ ಆ ಪದ್ಧತಿಯಲ್ಲಿ. ಅಲ್ಲೊಂದು ಚೀಟಿ ಬರ್ಸೋದಿತ್ತು. ನಮ್ಮ ಅಪ್ಪ ಹಿಂದಿರಲ್ಲ ನನಗೆ ಗೊತ್ತೇ ಇಲ್ಲ. ಅಪ್ಪ ನಾಮ್ ರಾಘವೇಂದ್ರ. ನಮ್ಮಪ್ಪ ನೀಟ ಒಂದು RK ಲಿಖೋ, RK ಲಿಖೋ. ಸೊ RK ಇಸ್ ಏನಂತಾರೆ, ಎಮೋಷನ್ ಸರ್. ನಮ್ಮ ಅಪ್ಪಗೂ ಅಷ್ಟೇ. ಸೊ ಇವಾಗ್ಲೂ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಿ ಅದಕ್ಕೆ RK ಅಂತ ಇಟ್ಟಿರೋದು ನಮ್ಮ ಅಪ್ಪನಿಗೆ ಖುಷಿ ಆಗ್ಲಿ ಅಂತ ಹೇಳಿ. ಅಪ್ಪನಿಗೆ RK ಯಾಕಂದ್ರೆ ನಮ್ಮ ಅಪ್ಪನ ಹೆಸರು ರಾಮಕೃಷ್ಣ, ಬಟ್ ಊರಲ್ಲಿ ಸುಮಾರು ಜನ ನಮ್ಮ ಅಪ್ಪನಿಗೆ RK ಅಂತಾನೆ ಕರೆಯೋದು. ಬೀಡಾಂಗಡಿ ಇತ್ತು ಅವ್ರದ್ದು.
RK ಪಾನ್ ಸೆಂಟರ್ ಅಂತ ಹೇಳಿ. ಸೊ RK ಇಸ್ ಅ ಎಮೋಷನ್. ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ, ಬಿಕಾಸ್ RKಯಲ್ಲಿ ಎಲ್ಲ ಇದೆ, ನನಗೆ ಬೇಕಾಗಿದ್ದೆಲ್ಲ ಇದೆ. ರಾಘವೇಂದ್ರ ಕೃಪಾ ಅಂತ ನಮ್ಮ ಮನೆ ಇತ್ತು, ಹಳೆ ಮನೆ, ಅದ್ರ ಹೆಸರು. ಆಮೇಲೆ ರಾಮಕೃಷ್ಣ RK, ರಾಮಕೃಷ್ಣ ಕವಿತಾ, ನಮ್ಮ ಅಪ್ಪನ ಹೆಸರು ರಾಮಕೃಷ್ಣ, ಅಮ್ಮನ ಹೆಸರು ಕವಿತಾ. ಸೊ RKಯಲ್ಲಿ ಬ್ರಹ್ಮಾಂಡವೇ ಅಡಗಿದೆ ಸರ್. ಇವನು ಪುಟಕಟ್ಟಲ್ಲೇ ಉತ್ತರಿಸಿನೇ. ಹೌದು, ನನಗೆ ಹೇಳ್ತಾನೆ ನೀನು ನನ್ನಂಗೆ ಟಿಪ್ಪಣಿ ಬರೀಲಿಲ್ಲ. ಸೇಮ್ ಬೋಟ್. ತಿನ್ನೋದು ಪಲಾವು ಕೇಳೋದು ಬೂಂದಿ. ಎಸ್, ತಿನ್ನದ್ ಪಲಾವು ಕೇಳದ್ ಬೂಂದಿ. ಕೇಳದ್ ಬೋಂದಿ ಅಂದ್ರೆ ನಾನು ತಿನ್ನದ್ ಪಲಾವ್ ಕೆಳಗ್ ಬೋಂದಿ ಏನ್ ಹೇಳ್ತೀನಿ ನಂಗೆ ಕೇಳೋದು ಕೇಳಿಸಿಲ್ಲ. ಕೆಳಗ್ ಬೋಂದಿ, ಪಲಾವ್ ಕೆಳಗಡೆ ಬೋಂದಿ. ಅಮ್ಮ ದೇವ. ಡೇಟ್ ಆಫ್ ಬರ್ತ್ ನಂದ 89. ಸಾಕು ಸರ್. 89. ಓಕೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವ್ರ ಬರ್ಡೇ ದಿನ October 4th, October 1999. ನಮ್ಮಮ್ಮ ನನ್ನ ಹೊಟ್ಟೆಲಿದ್ದಾಗ ಸ್ಕ್ಯಾನಿಂಗಿಗೆ ಹೋಗಿದ್ರಂತೆ. ಅವ್ರು ಆಲ್ರೆಡಿ ಹಿಂಟ್ ಕೊಟ್ಬಿಟ್ಟಿದ್ದಾರೆ ನಮ್ಮಮ್ಮಂಗೆ, ಯೋಚನೆ ಮಾಡ್ಬೇಡ್ರಿ ಕವಿತಾ, ಸಣ್ಣ ಒಬ್ಬ ಗಾಂಧೀಜಿ ಹುಟ್ತಾನೆ ಅಂತ ಹೇಳಿ. ಯಾಕಂದ್ರೆ ಸೆಕೆಂಡ್ ಬಂದ್ಬಿಟ್ಟು ಗಾಂಧಿ ಜಯಂತಿ ಅಲ್ವಾ. ಹಾಗಾಗಿ ನಾನು ಇವಾಗ ಹುಡುಗಿ ಕ್ಯಾರೆಕ್ಟ್ ಹಾಕೋತೀನಿ ಗೊತ್ತಾ. ನಮ್ಮ ಅಮ್ಮಗೆ ಗಂಡು ಮಗು ಹೋಗ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ನಾನು ಹುಟ್ಟಿದಾಗ ನಮ್ಮಮ್ಮ ಹೇಳೋದು ಕೇಳಬೇಕಾಯ್ತಾ, ಯಾರಾದರೂ ಯಾವ ಮಗು ನಿಮಗೆ ಅಂತ ಕೇಳಿದ್ರೆ ಗಂಡು ಅನ್ನೋರಂತೆ. ಆಮೇಲೆ ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ದಿನ ಹೇಳಿಡು ಒಂಥರ ಅನ್ಸ್ಬಿಟ್ಟು ಗಂಡು ಮಕ್ಕಳು ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟು ಗಂಡು ಗಲಿ ಆಗಿದ್ದವನು ಇವಾಗ ಗಂಡು ಗಲಿ ಆಗೇ ಇದೀನಿ. ಬೇರೆ ಏನು ಹೇಳ್ತೀನಿ ಅಂತ ಅನ್ಕೊಂಡ್ರಾ? ನಂಗೆ ಟೈಮೇ ಇಲ್ಲ ಅಷ್ಟೊಂದು ಅನ್ಕೊಂಡ್ರೆ. ಕ್ವಾಲಿಫಿಕೇಶನ್ ಸರ್, ಕ್ವಾಲಿಫಿಕೇಶನ್ ಇಸ್ ವೆರಿ ಲೆಸ್, ಬಟ್ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂತಾ ಇದ್ದೀನಿ. ಆಗ್ತಾ ಇಲ್ಲ, ಬಟ್ ಕಂಟಿನ್ಯೂ ಮಾಡ್ತೀನಿ, ಓದ್ತೀನಿ ಸರ್. ನಯನ BCom. ಸೂಪರ್. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ಕೆಲವ್ರಿಗೆ ಓದೋಕ್ಕೆ ಇಷ್ಟ ಇರಲ್ಲ ಅಥವಾ ಓದೋಕ್ಕೆ ಆಸೆ ಇರುತ್ತೆ, ಓದೋಕ್ಕೆ ಆಗ್ತಿರಲ್ಲ, ಈ ಥರದ್ದು ಏನೇನೇನೋ ಇರುತ್ತೆ. ಕೆಲವ್ರಿಗೆ ಆಸೆ ಇರುತ್ತೆ, ಓದೋಕ್ಕೆ ಒಂದು ಸಣ್ಣ ಮೋಟಿವೇಶನ್ ಬೇಕು, ಆ ಥರದ್ದೆಲ್ಲ ಇರೋದಕ್ಕೆ ಪರಿಶ್ರಮ PU ಕಾಲೇಜ್ ಅಂತ ಇದೆ, ಹೇಳಿದ್ದೀರಾ? ಉತ್ರಳ್ಳಿ ಮೇನ್ ರೋಡಲ್ಲಿ. ಅಲ್ಲಿ SLC ಆಗಿದ ತಕ್ಷಣ ಹೋಗಿ ಅಲ್ಲೇ PU ಮಾಡ್ಬೋದು, ಅಥವಾ PUC ಆಗಿದ ತಕ್ಷಣ ಹೋಗಿ ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ನೀಟ್ ಕೋಚಿಂಗು ಮಾಡ್ತಾರೆ, ನೀಟ್ ಕೋಚಿಂಗು ಎಲ್ಲ ಮಾಡ್ತಾರೆ. ಇಂಜಿನಿಯರಿಂಗ್ ಟ್ರೈನಿಂಗು ಕೊಡ್ತಾರೆ ಅವರು, ಮತ್ತು ಡಾಕ್ಟರ್ಸ್ನ ತಯಾರು ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಜನಗಳಿಗೆ ಡಾಕ್ಟರ್ ಸೀಟ್ಸ್ ಕೊಡಿಸ್ಯಾರ ಅವರು. ಪ್ರತಿ ವರ್ಷ ಈಸಿಲಿ ಒಂದು 500ರಿಂದ 600 ಡಾಕ್ಟರ್ ಸೀಟ್ಗಳನ್ನ ಕೊಡಿಸ್ತಾರೆ ಅವರು. ಅವರೇ ತಯಾರು ಮಾಡಿ ಹೇಳಿಕೊಟ್ಟು ಎಕ್ಸಾಮ್ ಬರೆಸಿ. ಈ ಥರ ಸುಮಾರು 55 ಜನ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಇದ್ದಾರೆ. ಸುಮಾರು 1500ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಇದ್ದಾರೆ. ಯಾರ್ಯಾರಿಗೆ ಮುಂದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ SLC ಆದಮೇಲೆ PUC ಆದಮೇಲೆ, ಅವ್ರನ್ನ ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ತುಂಬ ಒಳ್ಳೆ ರಿಸಲ್ಟ್ಸು ಇದೆ. ಸೊ ಪರಿಶ್ರಮ PU ಕಾಲೇಜಿಗೆ ಹೋಗಿ, ಯಾರು ಬೇರೆ ಊರಿಂದ ಬರ್ತಿರೋ ಅವ್ರಿಗೆ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ, ಕಂಪ್ಲೀಟ್ ಕೋಚಿಂಗು ಎಲ್ಲ ಒಳ್ಳೆ ಅಸಿಸ್ಟೆನ್ಸ್ ಕೊಡ್ತಾರೆ. ಸೊ ಪರಿಶ್ರಮ PU ಕಾಲೇಜ್ಗೆ ಸೇರಿಕೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ರು ಅಲ್ಲಿಗೆ ಹೋದರೆ ನಿಮಗೆ ಚೆನ್ನಾಗಿ ಗೈಡ್ ಬರುತ್ತೆ. ನಿಂಗೆ ಆ್ಯಕ್ಚುಲಿ ಏನೂ ಐಡಿಯಾ ಇಲ್ಲ, ಅಲ್ಲಿ ಹೋಗ್ಬಿಟ್ರೆ ಸ್ವಲ್ಪ ಏನಾದ್ರು ಗೊತ್ತಾಗುತ್ತೆ ನನಗೆ. ಬಿಕಾಸ್ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಪರಿಶ್ರಮದಲ್ಲಿ ಐ ಥಿಂಕ್ ಪರಿಶ್ರಮ ಪಡಬೇಕು ಒಂಚೂರು. ಪರಿಶ್ರಮ PU ಕಾಲೇಜ್ ಆ್ಯಂಡ್ ನೀಟ್ ಅಕಾಡೆಮಿ ಅಂತ. ಪರಿಶ್ರಮ ಹೊಂದಿದ್ರೆ ಯಾವ ಪರಿ ಬೇಕಾದ್ರೂ ಬೆಳಿಬೋದು ಅಂತ ಅಲ್ವಾ? ಅದಕ್ಕೆ ಹೇಳೋದು ನಾನು ಹಿರಿ ಜೀವ ಅಂತ. ಸೊ ಲಾಂಗ್ ಟರ್ಮ್ ನೀಟ್ ಕೋಚಿಂಗಾಗಿ ಪರಿಶ್ರಮ PU ಕಾಲೇಜ್ಗೆ ಒಂದ್ಸಲಿ ಸಂಪರ್ಕ ಮಾಡಿ, ಅವ್ರು ನಿಮ್ಗೊಂದು ಗಿಫ್ಟ್ ಕೂಡ ಫೋನ್ ಪಿಕ್ ಮಾಡಿಲ್ಲ ಅಂದರೆ ಇನ್ನೊಂದ್ಸಲಿ ಸಂಪರ್ಕ ಮಾಡಿ. ಯಾಕಂದರೆ ENT ಕ್ಲಿನಿಕಲ್ಲಿ ಒಂದ್ಸಲಿ ಸಂಪರ್ಕ ಮಾಡಿ ಅಂತ ಹೇಳ್ತಾರೆ. ಒಂದ್ಸಲಿ ಮಾಡ್ಬಿಟ್ಟು ಇಟ್ಬಿಡ್ಬೇಡಿ, ಟ್ರೈ ಮಾಡಿ. ಬಿಕಾಸ್ ನಮ್ಮ ಹಾಗೆ ಸುಮಾರು ಜನ ಟ್ರೈ ಮಾಡೋರು ಇರ್ತಾರೆ. ಕಾಲ್ ಪಿಕ್ ಮಾಡೋ ತನಕ ಟ್ರೈ ಮಾಡಿ. ಓ ವಾವ್. ಪರಿಶ್ರಮ PU ಕಾಲೇಜ್ ಅವ್ರು ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳೋರು ಅವ್ನು ಅವಿದ್ಯಾವಂತ, ಅವ್ನಿಗೆ ಯಾಕೆ ಕೊಡ್ತೀರಾ ಅಂತ. ಪರಿಶ್ರಮ ನಿಮ್ಮ ಪಯಣ ಇಲ್ಲಿ ಪ್ರಾರಂಭ ಮಾಡಿ ಪುಸ್ತಕ ಕೊಟ್ಟಿದ್ರಂತೂ ನಂಗೆ ತುಂಬಾ ಖುಷಿ ಪಡ್ತೀನಿ. ನೈಸ್ ಪುಸ್ತಕನೇನಾ? ವಾವ್, ಥ್ಯಾಂಕ್ ಯು ಸೋ ಮಚ್. ಏನೇನೋ ಇದೆ ಇದರಲ್ಲಿ. ಕೀ ಚೈನ್ ಎಲ್ಲ ಇದೆ, ಬ್ಯೂಟಿಫುಲ್ ಡೈರಿ, ಪೆನ್ ಇದೆ, ಚಂದದೊಂದು ವಾಟರ್ ಬಾಟಲ್ ಇದೆ. ಓಕೆನಾ? ಇದನ್ನೆಲ್ಲ ಕಡಿಸ್ಕೊಳ್ಳೋದಕ್ಕೆ ನೀವೆಷ್ಟು ಪರಿಶ್ರಮ ಪಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ಕಾಲೇಜ್ ತುಂಬ ಚೆನ್ನಾಗಿದೆ. ಸೊ ಓಕೆ, ಪರಿಶ್ರಮ PU ಕಾಲೇಜ್ ಮತ್ತು ನೀಟ್ ಅಕಾಡೆಮಿ. ಓಕೆ, ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಾಡ್ತಿದ್ವಿ ಅಲ್ವಾ? ಪೂರ್ತಿ ಹೆಸರಾಯಿತು, ಡೇಟ್ ಆಫ್ ಬರ್ತ್ ಆಯಿತು, ಕ್ವಾಲಿಫಿಕೇಷನ್ ಆಯಿತು. ಈಗ ಕೆಟ್ಟ ಚಟಗಳ ಬೈಗಳ ಅದೇನೋ ಗೊತ್ತಿಲ್ಲ, ಸ್ಟಾರ್ಟ್ ಮಾಡೋದೇ ಬೈಗಳದಿಂದ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಬೋಳಿ ಮಗಂದು ಯಾಕಾರ ಆಗುತ್ತೋ 6 ಗಂಟೆ ಹಂಗೆ, ಅದೇನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೆ ಬಂದ್ಬಿಡುತ್ತೆ ಅದು.
ನಾನು ಹೇಳಿದ್ದೀನಿ ಈ ತರ ಎಲ್ಲ ಮಾತಾಡ್ಬೇಡ, ನನಗೆ ಆಗಲ್ಲ, ನಾನು ಪಕ್ಕದಲ್ಲಿ ಕೂತ್ಕೊಂಡು ಅಂತ ಹೇಳಿ. ಇದು ನನಗೆ ಕೆಟ್ಟ ಚಟ ಸರ್, ನಂಗೆ ಎಸ್ ದಿಸ್ ಇಸ್ ಮೈ ಕೆಟ್ಟ ಚಟ. ಈ ಕೆಟ್ಟದಾಗಿ ಬೈಯೋಂಗಿದ್ರೆ 1 ನಿಮಿಷ ರಾಘು ಹೆಂಗ್ ಬೈತೀಯ? ದಯವಿಟ್ಟು ಬೇಡ ಸರ್. ಕಷ್ಟಪಟ್ಟು ಜನರನ್ನ ಸಂಪಾದಿಸ್ಕೊಂಡಿದ್ದೀರಾ, ಪ್ಲೀಸ್ ನನ್ನ ಮಾತನ್ನ ನೀವು ಯಾವ್ದನ್ನ ಕೇಳದೆ ಆದ್ರೂ ತೊಂದ್ರೆ ಇಲ್ಲ, ಇದೊಂದು ಮಾತನ್ನ ಏನಿಲ್ಲ, ಅವಳು ಏನ್ ಹೇಳಿದ್ರು ದಯವಿಟ್ಟು ಬೇಡ ಸರ್. ನಮ್ಮ ಅಕ್ಕ ಎಂತವಳು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತು. ದಯವಿಟ್ಟು ಬೇಡ ಸರ್. ರಾಘು ಇಷ್ಟು ಹೆದರ್ಕೋತಾ ಇದ್ದಾನೆ ಅಂದ್ರೆ ಸರ್ ಯಾವ ರೇಂಜ್ಗೆ ಸರ್, ನಾನು ನನ್ನ ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ, ಪ್ರೇಕ್ಷಕರ ಪರಿಸ್ಥಿತಿ, ಎಲ್ಲ ಪರಿಸ್ಥಿತಿಯನ್ನು ತಲೆಯಲ್ಲಿಟ್ಟುಕೊಂಡು ಈ ಒಂದು ಸನ್ನಿವೇಶ ಇದೊಂದು ಇಷ್ಟು ಗಂಟೆಗಳ ಕಾಲ ಬರಲೇಬಾರದು ಅಂತ ಆಶಿಸ್ತಾ ಇದ್ದೀನಿ. ಇದನ್ನು ಬಿಟ್ಟು ಬೇರೆ ಏನ್ ಬೇಕಾದ್ರೆ ಮಾಡಿ ನೀನು ಹೆಣ ಆಯ್ತು. ಓಕೆ ನಯನ, ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಒಂದಿದ್ದೀರ ಗಟ್ಟ ಒಪ್ಕೊಂಡಿದ್ದಕ್ಕೆ ನನ್ನ ಮರ್ಯಾದೆ ತೆಗಿತಾನೆ ಸರ್. ಅಲ್ಲ ಸರ್, ಏನು ಬೈದ್ರೆ ಇಷ್ಟು ಕೆಟ್ಟದಾಗ ಬೈತೀನಿ ಅಂತ ಊರವ್ರ ಮುಂದೆಲ್ಲ ಹೇಳ್ಕೊಬತ್ತಾರಲ್ಲ ಸರ್. ಇವ್ರ ಮುಸಿಬತ್ ಬೈತಾನೆ ಸರ್. ಫೋನ್ ಮಾಡ್ಬಿಟ್ಟು ಸಾಕು ಹೇಳೇ ಬಿಡಲ್ಲ ನೋಡಿ ಅಂತಾನೆ ಸರ್. ಇವನ ಬಾರಿ ಕರ್ಗ ಅವನೇ ನನಗೆ ಸರ್ ಒಸಿ ಬೈಯಕ್ಕಿಲ್ಲ ಸರ್. ನನ್ನ ಫೋನ್ ಮಾಡಿದ್ರೆ ಬರೀ ಬೋಳ್ಕೊಂಡೆ ಬೈತಾ ಇರ್ತಾರೆ. ಏನೋ ನಿನ್ ನಾಚಿಕೆ ಮಾನ ಮರದೇ ಇದ್ದಿದ್ರೆ ನೀನ್ ನನಗೆಲ್ಲ ಬೈಯುವ, ನಿನ್ ಸ್ವಂತ ಅಕ್ಕ ಆಗಿದ್ ನೀನಾಗೆಲ್ಲ ಬೈಯುವ ನನ್ನ. ಅದ್ರ ಒಂದ್ ಇಷ್ಟ ಆದ್ರೂ ಇದ್ದಾನೆ ನನ್ನ ಮನೆ ನನ್ನ ತೊಳೆ ಸಿಗ್ಬೇಕು, ನಿನಗೆ ಮದ್ವೆ ಆಗದೆ ನನ್ನ ತೊಳೆ ಸಿಗ್ಬೇಕು, ಹೆಣ್ಣು ಮಗು ಹುಟ್ಟಿದ್ರು ನನ್ನಂತೆ ಹುಟ್ಟಬೇಕು ಕಣೋ. ಅಷ್ಟು ಒಳ್ಳೆ ಕೆಟ್ಟ ಮಾತು ಬೈದಿದ್ದು ನನಗೆ ಲಾಸ್ಟ್ ನನ್ನ ತೊಳೆ ಸಿಗ್ಬೇಕು. ಆಸ್ ಅ ಅಕ್ಕ ಶಿ ಇಸ್ ಓಕೆ ಫಾರ್ ಮೀ. ಆಸ್ ಅ ಹೆಂಡತಿ ಈ ತರ ಇಷ್ಟು ಅಯ್ಯೋ ಅದು ಇಷ್ಟನೇ ನಂಗೆ ಬೇಡ. ಸೂಪರ್. ಓಕೆ, ಮುಂದಿನ ಪ್ರಶ್ನೆ, ಮದುವೆ ಮಕ್ಕಳು ಇತ್ಯಾದಿ ಬೇಡ ಆಗಿದೆಯಲ್ಲ ಮತ್ತೆ ಮಾಡ್ಕೋಬೇಡಿ. ಮಾಡ್ಕೋಬೇಡಿ. ಚೆನ್ನಾಗಿದ್ವಿ, ಈಗಲೇ ಚೆನ್ನಾಗಿದೆ. ಒಂದು ಕಪ್ ಕಾಫಿಗೆ ಯಾರಾದ್ರೂ ಹಸು ತಗೊಂಬಂದು ಮನೇಲಿ ಕಟ್ಕೊಳ್ಳಲ್ಲ, ಅದು ಕರು ಹಾಕುತ್ತೆ. ಬಂಗಾರ ಹಿಂಗೆ ಬಂಗಾರ ನೋಡು, ಒಂದು 10 ನಿಮಿಷ ಸುಮ್ಮನಿದ್ದು ಬಿಟ್ರೆ ಹಾಲು ಕರ್ಕೊಂಡು ಹುಡೋಗ್ತೀನಿ ಅಂತ ಅದೆಲ್ಲ ಇದೆಯಲ್ಲಪ್ಪ ಪ್ರಾಸೆಸ್ಸು. ಅದು ಚಾನಲಲ್ಲಿ ಹೇಳಂಗಿಲ್ಲ. ಅದಕ್ಕೆಲ್ಲ ತುಂಬ ತಾಳ್ಮೆ ಬೇಕು. ಸೊ ನೀನು ಚೆನ್ನಾಗಿದ್ಯಾ ಇವಾಗ, ಹಾಗಾಗಿ ಹೇಳ್ತಾ ಇದ್ದೀನಿ, ಮದುವೆ ಮಕ್ಕಳು ಇತ್ಯಾದಿ ಮಾಡ್ಕೋಬೇಡಿ. ಬಟ್ ಇಫ್ ಯು ಒಂದು ಚೆನ್ನಾಗಿರೋ ಕೊಟ್ಟಿಗೆ ಅನುಕೂಲ ಎಲ್ಲ ಗೂಟ ಹಾಕಿ ಅದಕ್ಕೆ ಕಟ್ಟೋ ಥರದ್ದೆಲ್ಲ ಅನುಕೂಲಗಳಿದ್ರೆ ನೀವು ಹಾಲು ಕರಿಬೋದು, ತೊಂದರೆ ಇಲ್ಲ. ನನಗೆ ಇವಾಗ ಮದುವೆ ಅಂತ ನಮ್ಮ ಮನೇಲಿ ಯಾರಾದ್ರೂ ನಂಗೆ ಹೇಳಿದ್ರೆ ಆಫ್ಟರ್ ದಿಸ್ ಆ ಸೌಂಡ್ ಕೇಳತ್ತೆ ಅನ್ಸುತ್ತೆ ನನಗೆ ಇವಾಗ. ಆಗಲ್ವಾ ಹಂಗಾದ್ರೆ ನೀನು? ಅಯ್ಯೋ ಸರ್, ಆಗ್ತೀನಿ ಸರ್. ನಾನು ಯಾರನ್ನ ಆಗ್ತೀಯ? ಗಂಡಸರನ್ನ ಆಗ್ತೀಯ, ಹೆಂಗಸರನ್ನ ಆಗ್ತೀಯ? ಗಂಡಸನ ಆಗ್ಬಿಟ್ಟು ಏನ್ ಮಾಡ್ಲಿ ಸರ್? ಹೇಳಿ, ಗಂಡಸನ ಆಗ್ಬಿಟ್ಟು ಅಲ್ಲ ಕಣ, ಇವಾಗ ಅದು ಲೀಗಲ್ ಅಲ್ಲ. ಲೀಗಲ್ ಆದ್ರೂ ನನಗೆ ಲೀಗಲ್ ಆಗ್ಬೇಕಲ್ಲ. ಸೊ ನೀವು ಅಫಿಷಿಯಲ್ ಆಗಿ ಹುಡುಗಿನೇ ಮದುವೆ. ಆಕ್ಚುಲಿ ಹುಡುಗಿ ನಿನಗೆ ಏನ್ ಅನ್ಸ್ತಾ ಇದೆ? ವಾಟ್ ನಾನ್ಸೆನ್ಸ್. ಲವ್ ಗಿವ್ ಏನಾದ್ರು ಮಾಡಿದ್ಯಾ ನೀನು? ಓ, ತುಂಬಾ ಜನ ಲವ್ ಮಾಡಿಲ್ವೇನೋ? ನನಗಿಂತ ಜಾಸ್ತಿ ನಿನಗೆ ಕಾನ್ಫಿಡೆನ್ಸ್ ಇದೆ ಸರ್. ಪ್ರೀತಿ, ಪ್ರೇಮ, ಪ್ರಣಯ ಕಾಮನ್ ಆಗಿರುತ್ತೆ ಸರ್, ಅಷ್ಟೇ ಸರ್. ಸೊ ಎಪಿಸೋಡ್ನ ನೀವು ಹಾಕಿ ಎಷ್ಟಾರು ಪ್ರಚಾರ ಮಾಡಿ, ಅವ್ರ ಅಪ್ಪ ಅಮ್ಮಂಗೆ ಮಾತ್ರ ಗೊತ್ತಾಗ್ಬೋದು, ಹಂಗೆ ಪ್ರಚಾರ ಮಾಡಿ. ಗೊತ್ತಾಗಲಿ ಅಂತಂದ್ರೆ ಇಲ್ಲ, ಏನಾಗುತ್ತೆ. ಇಂಥವಳನ್ನೇ ಟ್ರಿಪ್ಪಲ್ಲಿ ನಮ್ಮ ಅಪ್ಪ ಅಮ್ಮ ಅರಗಿಸ್ಕೊಂಡಿದ್ದಾರೆ ಅಂತ ಅಂದಾಗ ನನಗೆ ಇವಳ ಜೊತೆ ನಮ್ಮ ಅಪ್ಪ ಅಮ್ಮಂಗೆ ಟ್ರಿಪ್ಪಿಗೆ ನಾನು ಕರ್ಕೊಂಡು ಹೋದಾಗ ಇವಳು ಮಾತುಗಳನ್ನ, ಇವಳು ಇರೋದನ್ನ ನಮ್ಮ ಅಪ್ಪ ಅಮ್ಮ ಎಷ್ಟು ಎಂಜಾಯ್ ಮಾಡಿದ್ರು ಗೊತ್ತಾ. ನಾನು ಅನ್ಕೊಂಡೆ ಹಂಗಾರೆ ನಾನು ಆರಾಮಾಗಿರ್ಬೋದಾಗಿತ್ತಲ್ಲ, ಅಪ್ಪ ಅಮ್ಮ ನಾನು ಇಷ್ಟು ಹೆದ್ರು ಬಿಟ್ಟಿದ್ನ ಇಷ್ಟು ವರ್ಷ ಅಂದ್ರೆ. ಇಂಥವಳ್ಳೇ ನಮ್ಮ ಅಪ್ಪ ಅಮ್ಮ ಅರಗಿಸ್ಕೊಬಿಟ್ರು. ಇವಳು ಏನು ಮಾತಾಡಿದ್ರು, ದೇ ಆರ್ ಲಾಫಿಂಗ್. ಬಟ್ ನಾವು ಇವಳ ಥರ ಮಾತಾಡ್ಬಿಟ್ಟಿದ್ರೆ ನಮ್ಮ ಅಮ್ಮ ಕಣ್ಣು ಇಲ್ಲಿಂದ ಇಲ್ಲಿ ತನಕ ಆಗಿರೋದು. ಇಷ್ಟ ಆಗ್ಲ. ಪಕ್ಕದ ಮನೆ ಮಕ್ಕಳು ಬಂದು ಬಟ್ಟೆ ಹರಿದಾಕಕ್ಕೂ ಸ್ವಂತ ಮಕ್ಕಳು ವೇಲ್ ಹರಿದಾಕಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆದ್ರೂ ಇತ್ತೀಚೆಗೆ ನಯನ ಸಖತ್ ಸಣ್ಣ ಆಗ್ಬಿಟ್ಟಿದ್ರಲ್ಲ? ಹೌದು, ಥ್ಯಾಂಕ್ಸ್. ಒಂದು ಅರ್ಧ ಅಡಿ ಹಾರಿದ್ವಿ. ಸಾಮಾನ್ಯವಾಗಿ ಡಯಟ್ ಮಾಡಿದ್ರು ಸಣ್ಣ ಆಗ್ತಾರಂತೆ, ಡುಯೆಟ್ ಮಾಡಿದ್ರು ಸಣ್ಣ ಆಗ್ತಾರಂತೆ. ಅಣ್ಣ ನಾನು ಡಯಟ್ ಮಾಡಿ ಸಣ್ಣ ಆಗಿರೋದು, ಡುಯೆಟ್ ಮಾಡಿ ಸಣ್ಣ ಆಗಿಲ್ಲ. ನೀವು ಯಾರ ತದಲ್ಲಿ ಹೇಳಿದ್ರು ನಂಗೆ ಗೊತ್ತಿಲ್ಲ, ಒಟ್ಟು ಡಯಟ್ ಮಾಡಿ ಸಣ್ಣ ಆಗಿರೋದು. ಬಟ್ ಏನೋ ಸರ್, ಮಗು ಆದ್ಮೇಲೆ ಸ್ವಲ್ಪ ಸಣ್ಣ ಆದ್ಲು ಅಷ್ಟೇ. ನೀನೇನು ಮಿಡ್ ನೈಟ್ ಅಲ್ಲಿ ಮಲಗಿ ಮಿಡ್ ಮಾರ್ನಿಂಗ್ ಎಲ್ಲ ಎದ್ದೇಳ್ತಿ ಅಂತ? ಕೆಲ್ಸ ಇರುತ್ತೆ ಪಾಪ ಅವನ್ಗೆ. ಮಿಡ್ ನೈಟ್ ಅಲ್ಲೇ ಮಲಗದ್ ನಾನು. ಮಿಡ್ ಮಾರ್ನಿಂಗ್ ಎಲ್ಲ ಇದೆ. ಕರೆಕ್ಟಾಗಿ ಹೇಳಿದಿರ ನೀವು. ನನ್ ಸರಿ ತಪ್ಪು ಹೇಳೋಣ. ನಿಮಗೆ ಹೆಂಗ್ ಗೊತ್ತು? ನಿಮ್ಗೆ ಯಾವಾಗ ಬಂದಿದ್ರು? ನಮ್ಮ ಮನೆ ಕ್ಯಾಮ್ರಾಗೆ ಅಲ್ಲ, ನನಗೆ ಯಾಕೋ ಬಂದು ಹೋಗಿ ಮಾಡ್ತಿದ್ರೇನೋ ಅಂತ. ರೋಡಲ್ಲಿ ಓಡಾಡ್ಬೇಕಾ ನಾನು ಯಾವಾಗಾದ್ರೂ ಮಧ್ಯರಾತ್ರಿ ಬಂದಿದ್ದು ಹೋಗಿದ್ದು ನೋಡಿದ್ದಾರೆ. ನೀನ್ ಬಂದಿದ್ದು ಅಂತ ಹಿಂಗ್ ತೋರಿಸ್ತೀನಿ. ಸರ್, ಬರೋದು ಹೋಗೋದು ನೀ ಹತ್ರ ಹೇಳ್ತೀಯ ಹೇಳು. ಬರೋದು ಶೂಟಿಂಗ್ ಮುಗಿಸ್ಕೊಂಡು ನಾ ಬರೋದೇ 2:30. ಸರ್ ಬೆಳಗ್ಗೆ 6:30 ಹೊರಟ್ಬಿಟ್ಬಿಟ್ಟು ಸರ್ 6:30 ಹೊರಡ್ಬೇಕು ಅಂತಂದ್ರೆ ನಾನು
ನಾನು ಏನು ಮಾಡ್ತೀನೋ ಇಲ್ಲೋ ಸರ್, ಗಡ್ಡ ಮೀಸೆ ಅಂತೂ ಬೋಳಿಸ್ಲೇಬೇಕು ಡೈಲಿ. ಸೊ ಹಾಗಾಗಿ ಅದೆಲ್ಲ ಮಾಡೋಷ್ಟು ನಾನು 5 ಗಂಟೆಗೆ ಎದ್ದಿರಬೇಕು. 3 ಅವರ್ಸ್ ನಿದ್ದೆ, ನೀವು ಹೇಳ್ದಂಗೆ ಮಿಡ್ ನೈಟ್ ಮಲಗೋದು, ಮಿಡ್ ಮಾರ್ನಿಂಗ್ ಹೇಳೋದಾಗಿದೆ. ದಿನ ಶೇವ್ ಮಾಡ್ತೀಯಾ? ಶೂಟಿಂಗ್ ಇಲ್ಲದೆ ಇದ್ದಾಗ ನಾನು ಶೇವ್ ಮಾಡಲ್ಲ. 1 ದಿನ 2 ದಿನ ಗ್ಯಾಪ್ ಕೊಡ್ತೀನಿ, ಮತ್ತೆ ಶೇವ್ ಮಾಡಬೇಕಾಗತ್ತೆ. ದಿನ ಶೇವ್ ಮಾಡ್ತೀಯಾ? ಎಷ್ಟು ಜನಕ್ಕೆ ಮಾಡ್ತೀಯಾ ಸರ್? ನಾನು ಸರ್ ಎಷ್ಟು ಜನ ಮಾಡ್ಕೋತೀನಿ ಅನ್ಬೇಕು, ಮಾಡ್ಕೋತೀನಿ, ಮಾಡ್ತೀನಿ ಅಂದ ನಾನು, ಹಂಗಂದ ನಾನು. ಅವ್ರ ಎಷ್ಟು ಜನಕ್ಕೆ ಮಾಡ್ತೀಯ ಅಂದಾಗ ನಾನು ನಾನು ಇವಾಗ ಅದರಲ್ಲಿ ಪ್ರೋ ಆಗ್ಬಿಟ್ಟಿದ್ದೀನಿ ಸರ್. ನಂಗೆ ಮೋಸ್ಟ್ಲಿ ಅದ್ರೊಳಗೆ ಗಿನ್ನಿಸ್ ಅವಾರ್ಡ್ ಸಿಕ್ಕಿದ್ರು ಸಿಗ್ಬೋದು. ಬಿಕಾಸ್ ಕನ್ನಡಿ ಇಲ್ಲದೆ, ಲೈಟ್ ಇಲ್ಲದೆ, ಕತ್ಲಲ್ಲಿ ಒಂದು ಶೇವಿಂಗ್ ಕ್ರೀಮು ಮತ್ತೆ ಇದು ಕೊಟ್ರು ನಾನು ಶೇವಿಂಗ್ ಮಾಡ್ಕೊತೀನಿ. ಸೂಪರ್ ಅಲ್ಲ? ರ್ಯಾಪಿಡ್ ರಶ್ಮಿ ಅವರು. ಎಲ್ರಿಗೂ ನಮಸ್ತೆ. ಸೊ ಕೀರ್ತಿ ಈಸ್ ಲೈಕ್ ವೆರಿ ಕ್ಲೋಸ್ ಫ್ರೆಂಡ್ ಟು ಮೀ. ಒಂದಷ್ಟು ವರ್ಷ ಒಬ್ಬರೇ ತುಂಬ ಕೆಲಸ ಮಾಡಿದ್ದೀವಿ ಇವರು, ಅಲ್ವಾ ಕೀರ್ತಿ? ಆ್ಯಕ್ಚುಲಿ ಹೌದು, ನಾವೆಲ್ಲ 92.7 ಬಿಗ್ ಎಫ್ ಎಮ್ಮಲ್ಲಿ ಕೆಲಸ ಮಾಡಬೇಕಾದ್ರೆ ಸಖತ್ತು ಮಜಾ ಮಾಡಿಕೊಂಡು ಏನೋ ನನ್ನ ಚಾನಲ್ಗೆ ಕೀರ್ತಿ ಗೆಸ್ಟ್ ಆಗಿ ಬಂದ್ಬಿಟ್ಟಿದ್ದ ಗುರು. ಸೊ ಖುಷಿ ಇದೆ ನನಗೆ. ಇವತ್ತು ಅವ್ನು ನನ್ನನ್ನು ಕರೆಸ್ಬಿಟ್ಟು ಏಯ್ ನನ್ನ ಮಗನೇ ಮಧ್ಯ ಮಾತಾಡಬೇಡ ನೀನು, ನಾನು ತುಂಬ ಕಷ್ಟದಲ್ಲಿ ವಯಸ್ನಾಗು ಹಿರಿಯೋನು ಅಂತ ಪುಟ್ಟಿದ್ದೀನಿ ಕಣ್ಣೆ. ನನಗೆ ಬರೋ ಕ್ವಾಪಕ್ಕೆ ಸಿಗದ ಹಾಕ್ಬಿಡುವೆ ನಾನು. ಲೆಕ್ಕದಯ್ಯ ತಗಿರಿ ಖಾರ, ಹೋಗುಮ ವಾಪಸ್ಸು. ಯಾವ ಕಾರಲ್ಲಾದ್ರೂ ಹೋಗು ಮಾ, ಈ ಒಯ್ಯನ ಕಾರಲ್ಲಿ ಬ್ಯಾಡ ಕಣ್ಣೆ. ಆ ಥರ ಕಾರನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋ. ಹೌದು, ಯಾಕಂದ್ರೆ ಕಾರಲ್ಲಿ ಕೂತ್ಕೊಂಬೋದು, ಕೂತ್ಕೊಂಡು ಕೂಡಲೇ ಕಾರ್ ಹೆಂಗೋ ಆಯ್ತದೆ ಕಣವ. ಈ ಮನ್ಸ ಇವ್ರು ಕೂತ್ಕೊಂಡವ್ರೆ ಅಂತ ಓಸಿ ಮೆತ್ತು ಹೋಗ್ಬೇಕು ತಾನೆ, ಬರ್ರೋ ರಾಕೆಟ್ ಬಿಡ್ದಂಗ್ ಬಿಡ್ತಾನೆ ಕಾರನ್ನ. ನನಗೆ 1 2 ಎಲ್ಲ ಬಂದೋಗಿತ್ತು. ಬೆಳಗ್ಗೆ ಮಾಡಿಕೆ ಬಂದಿದ್ದೆ, ಹಂಗಾಗಿ ನಂಗೇನು ಬರಲಿಲ್ಲ. ಹೇಳ್ತೀನಿ ಅಂತಾನೆ ನಾನು. ಸಿನಿಮಾ ಹೊಲಸು ಶಿವನೇ ಶಂಭುಲಿಂಗ ಬತ್ತೀನಿ ಅನ್ನೋ ನೀಟ ಕಾದ್ಮೇಲೆ ಬಂದಿದೆಯಲ್ಲ ಶಿವ. ನೀನು ರೆಡಿ ಆಗ್ತೀನಿ ಅಂತ 2 ಅವರ್ ಮಾಡ್ಬಿಟ್ಟಲ್ಲ, ಯಾಕೆ? ನಾನು ಇವನ್ ಜೊತೆ ಫಸ್ಟ್ ಟೈಮ್ ಈ ತರ ಟ್ರೈ ಮಾಡ್ತಿರೋದು. ನಾವು ತುಂಬಾ ಸ್ಟೇಜ್ ಅಲ್ಲಿ ಮಾಡಿದೀವಿ ಅಣ್ಣ, ಬಟ್ ಒಟ್ಟಿಗೆ ಯಾವತ್ತೂ ಮಾಡಿಲ್ಲ. ಎಲ್ರಿಗೂ ಗೊತ್ತು ಉಮಾಶಿ ಮಿಮಿಕ್ರಿ ಮಾಡ್ತಾರೆ, ಕಲ್ಪನಾ ಅಮ್ಮ ಅವರದ್ದು ಮಿಮಿಕ್ರಿ ಮಾಡ್ತಾರೆ ಅಂತ. ಬಟ್ ಇದು ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.